ತರಳರೆಲ್ಲ ಅಂದು ಕೃತಾಂತೆಯದ ದಿನತ ತರಳರೆಲ್ಲರಂದು ಎಂದಿನ ಪರಿಯೊಳಾಗ ಬಂದು ಎಂದಿನ ಪರಿಯೊಳಾಗ ಬಂದು ಹರಿಗೆ ಎರಗಿ ನಿಂದು ಬೇದರು ವರ ರಹಸ್ಯವನೊಂದು ತರಳರೆಲ್ಲ ಬಂದು ನಾವೆಲ್ಲರೂ ಗೋಪಾಲಕರು. ಎಂದಿನಂತೆ ಗೋವುಗಳನ್ನು ಕಾಯುವುದು ನಮ್ಮ ಕೆಲಸ ಆದರೂ ನಮ್ಮ ತಂಡದಲ್ಲಿ ನಾವು ಇಬ್ಬರೇ ಇರುವುದಾ? ಅಲ್ವೇ ಅಲ್ಲ. ನಮ್ಮೆಲ್ಲರ ದಾತಾರರು ನೇತಾರರು ಯಾರು ಅಂತ ಕೇಳಿದ್ರೆ ನಮ್ಮ ಕೃಷ್ಣಯ್ಯ. ಖಂಡಿತವಾಗಿ. ಹೌದೌದೌದು. ಎಂದಿನಂತೆ ಅರಳಿಕಟ್ಟೆಗೆ ನಾವು ಬಂದು ಸೇರಿದ್ದೇವೆ. ಕೃಷ್ಣಯ್ಯನು ಇಷ್ಟರೊಳಗೆ ನಮ್ಮನ್ನ ಸೇರಬೇಕಿತ್ತು. ಹೌದು. ಆದ್ರೂ ಇಷ್ಟೊತ್ತಾದ್ರೂ ಬರಲಿಲ್ಲ. ಎಲ್ಲೋದ? ಆದ್ರೂ ಇವತ್ತು ಕೃಷ್ಣನನ್ನ ಕಾಣಬೇಕು, ಅವನಲ್ಲಿ ಹೊಸ ಸುದ್ದಿಯನ್ನು ಹೇಳಬೇಕಂತ ತವಕದಲ್ಲಿದ್ದವರು ನಾವು. ಖಂಡಿತವಾಗಿ. ಒಂದು ಕೆಲಸ ಮಾಡುವ, ನಮ್ಮಲ್ಲೇ ನಾವು ಮಾತಾಡ್ತಿರುವುದು ಯಾಕೆ? ಒಮ್ಮೆ ಗಟ್ಟಿಯಾಗಿ ಕೃಷ್ಣಯ್ಯನ ಕರೆಯುವ. ಬಂದ್ರು ಬರ್ಬೋದು. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ, ಓ ಕೃಷ್ಣಯ್ಯ. ನಿಮಗೆ ಏನು ಹುಚ್ಚಿಡಿದ್ದೆ ಹೇಗೆ? ಯಾಕೆ ನಗಾಡ್ತಾ ಇದ್ದೀರೋ ನನ್ನ ನೋಡ್ಕೊಂಡು? ವಿಷಯವೇ ಗೊತ್ತಿಲ್ಲ. ವಿಷಯ ಉಂಟು ಕೃಷ್ಣ. ನಂದ ಜಾತ ನೀನು ನಂದ ಜಾತ ನೀನು ಕೇಳ್ಪದೊಂದು ಸುದ್ದಿಗಳನ್ನು ಕೇಳ್ಪದೊಂದು ಸುದ್ದಿಗಳನ್ನು ತಂದೆ ಇಲ್ಲಿಗದನು ಸುದ್ದಿಯ ತಂದೆ ಇಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು ಮನಸ್ಸಿಗೆ ಬಂದರೆ ಗ್ರಹಿಸದನು ಸುದ್ದಿಯ ತಂದೆ ಇಲ್ಲಿಗದನು ಮನಸ್ಸಿಗೆ ಬಂದರೆ ಗ್ರಹಿಸದನು ನಂದೇ ಜಾತಿ ನೀನು. ಇಲ್ಲ, ನಾನು ಹೆಣ್ಣು ಜಾತಿ. ನಿಮ್ಮ ಹಾಗೆ ಗಂಡ ಜಾತಿ ಅಲ್ವೇನೋ ನಾನು? ಹೌದೌದು. ಮತ್ತದು ಹೇಳಿಕುಂಟ ನಂದಿಯ ಜಾತಿ ನೀನು ಅಂತ? ಅದಲ್ಲ ಕೃಷ್ಣಯ್ಯ, ನಂದೇ ಜಾತಿ. ನಂದ ಜಾತ ನೀನು? ಹೌದೌದು. ಹೌದು. ಓ ನಂದ ಜಾತ. ಏನು ನನ್ನನ್ನು ಕಂಡಾವಾಗಲೇ ನಗಾಡ್ತಾ ಇದ್ದೀರಿ? ಹೌದು ಕೃಷ್ಣಯ್ಯ. ಮುಖದಲ್ಲಿ ಏನಾದ್ರೂ ಕಲೆ ಉಂಟಾ? ಮುಖದಲ್ಲಿ ಕರಿ ಇಲ್ಲ, ವಿಷಯ ಉಂಟು ಅಂತ. ಏನು ವಿಷಯ? ಕೃಷ್ಣಯ್ಯ, ಎಲ್ಲ ಹೇಳುದು ನೀ ಬುದ್ಧಿವಂತ, ನಿಂಗೆ ಎಲ್ಲ ಗೊತ್ತಾಗ್ತದಂತ. ಆದ್ರೆ ನಿಂಗೆ ಎಂತದ್ದು ಗೊತ್ತಿಲ್ಲ ಕೃಷ್ಣಯ್ಯ. ನನಗೆ ಗೊತ್ತಿಲ್ಲದೆ ಇರುವುದೊಂದು ಉಂಟಾ? ಹೌದು ಕೃಷ್ಣಯ್ಯ. ಎಂತದ್ದು? ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಹೊಸ ವಿಷಯ ತಂದಿದ್ದೇವೆ ನಾವು. ಏನು ಮಾಡ್ಕೊಂಡು ಬಂದ್ರು ಹೋದಲ್ಲಿ? ಯಾಕೆ ಕೃಷ್ಣಯ್ಯ? ಮತ್ತೆ ಹೊಸ ವಿಷಯ ಅಂತ ಹೇಳ್ತೀರಿ? ಹೊಸ ವಿಷಯ ನಿಮ್ಮ ಬಾಯಲ್ಲಿ ಏನು ಬರ್ತದಂತ ನನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ಹೇಳಿ ನೋಡುವ. ಹೆಚ್ಚಾಗಿ ನೀವು ದಿವಸ ಬಂದು ಹೇಳುವುದು ಎಂತದ್ದು? ಯಾವುದು? ಆಚೆ ಗಿರಿಜಕ್ಕನ ಮನೆ ಇವತ್ತು ದನ ಕರು ಹಾಕಿದೆ, ಮನಜಕ್ಕನ ಮನೆಯಲ್ಲಿ ಇವತ್ತು ದನ ಇಷ್ಟು ಹಾಲು ಕೊಟ್ಟಿದೆ, ಕೊಟ್ಟ ಹಾಲೆನ್ನುವುದು ತೆಳ್ಳಗುಂಟು ದಪ್ಪಗುಂಟು, ಈ ವಿಷಯ ಬಿಟ್ಟರೆ ಮತ್ತೆ ಏನು ವಿಷಯ ಹೇಳ್ತೀರಿ ನೀವು? ಹಾಗಾದ್ರೆ ನಿನ್ನಲ್ಲೇ ನನ್ನದೊಂದು ಪ್ರಶ್ನೆ. ಎಂತದ್ದು? ಈ ಬೊಮ್ಮನ ಹೊಂಡದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಎಂತದ್ದು? ಬೊಮ್ಮನ ಹೊಂಡ, ಬ್ರಹ್ಮಾಂಡ. ಹೌದೌದೌದು. ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಅದು ಲೆಕ್ಕ ಇನ್ನೂ ಹಾಕಲಿಲ್ಲ. ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಹೆಣ್ಣು ಮಕ್ಕಳ ಪೈಕಿಯಲ್ಲಿ ಅತಿ ಚಂದ ಅಂತ ಹೇಳಿದ್ರೆ ಯಾರು ಕೃಷ್ಣಯ್ಯ? ಮತ್ತದನ್ನು ಕೇಳುವುದೇ ಬೇಡ. ನನ್ನ ರಾಧೆ ಎಷ್ಟು ಚಂದದವರು ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲ. ಹಿಂಗ ಅದೊಂದು ಒಣ ಹುಣಸೆಹಣ್ಣು ಉಂಟಲ್ಲ, ಅಲ್ಲ ಹುಣಸೆಹಣ್ಣು ಎಂತದ್ದು? ಅಂದ್ರೆ ನನ್ನ ಹೆಂಡತಿ ಎಷ್ಟು ಯಾರೂ ಚಂದ ಇಲ್ಲ. ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಎಲ್ರಿಗೂ ಅಷ್ಟೇ ಅವ್ರವ್ರ ಹೆಂಡತಿಯೇ ಚಂದ ಕಾಣಬೇಕು. ಆ ಲೆಕ್ಕದಲ್ಲಿ ಹೇಳ್ತಿಲ್ಲ. ಕೆಲವರಲ್ಲ, ಪಕ್ಕದ ಮನೆ ಹೆಂಡತಿಯನ್ನು ನೋಡಿ ಚಂದ ಉಂಟು ಅಂತ ಹೇಳುವವರೇ ಹೆಚ್ಚಿರುವ ಕಾಲದಲ್ಲಿ ನೀ ಹಾಗಲ್ಲ, ನನ್ನ ಹೆಂಡತಿಯೇ ಚಂದ ಅಂತ ಹೇಳ್ತಿದ್ಯಲ್ಲ. ನನಗೆ ವಿಶ್ವಾಸ ಉಂಟು, ರಾಧೆಯಷ್ಟು ಚಂದದವರು ಲೋಕದಲ್ಲಿ ಮತ್ತೆ ಯಾರೂ ಇಲ್ಲ ಅಂತ. ಕೃಷ್ಣಯ್ಯ, ನಿನ್ನ ಹೆಂಡತಿ ರಾಧೆಗಿಂತ ಚಂದ ಇರುವ ಹೆಣ್ಣನ್ನ ನಾವು ಕಂಡಿದ್ದೇವೆ. ರಾಧೆಗಿಂತಲೂ ಚಂದ ಇದ್ದಾರೆ. ಹೌದು, ಹೇಳಿ ನೋಡುವ ಯಾರು ಅಂತ. ತರುಣಿಯೊಬ್ಬಳಿಗಳು 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 ತೇಜದಿ ತರಣಿ ಶಚಿಗೆ ಮಿಗಿಲು ತೇಜದಿ ತರಣಿ ಶಚಿಗೆ ಮಿಗಿಲು ವರುಷವು ಎರಡೇಳು
ವರುಷವು ಎರಡೇಳು ವರುಷವು ಎರಡೇಳು ರಾಧೆಯ ಕಿರಿಯ ತಂಗಿ ಇವಳು ವರುಷವು ಎರಡೇಳು ರಾಧೆಯ ಕಿರಿಯ ತಂಗಿ ಇವಳು ಆ ರಾಧೆಗಿಂತಲೂ ಮಿಗಿಲಾದ ಸೌಂದರ್ಯವನ್ನು ಹೊಂದಿದವಳಿದ್ದಾಳೆ. ರಾಧೆಯನ್ನು ತಕೊಂಡು ಬಂದು ಇವಳ ಕಾಲಿಗೆ ಕಟ್ಟಬೇಕು. ಸುಮ್ಮನೆ ಏನಾದ್ರೂ ಹೇಳಲಿಕ್ಕಿಲ್ಲ, ಸರಿಯಾದ ಆಧಾರವನ್ನು ಕೊಟ್ಟೇ ಹೇಳಬೇಕು. ರಾಧೆ ಏನು? ರಾಧೆಗಿಂತ ಮಿಗಿಲಾದವಳು ಇವಳು. ಅಷ್ಟು ಚಂದ ಇದ್ದಾಳ. ರಾಧೆಯನ್ನು ಬಿಡಿ, ಈ ಸ್ವರ್ಗಲೋಕದಲ್ಲಿ ಲಂಬಾಣಿ ಸ್ತ್ರೀಯರು ಅವರು ಸ್ವರ್ಗಕ್ಕೆ ಹೋದದ್ದು ಯಾವಾಗಪ್ಪ? ಅದು ಎಲ್ಲ ಹೇಳ್ತಾರಲ್ಲ, ಲಂಬಾಣಿ ನಾರಿಯರು, ರಂಭಾದಿ ನಾರಿ. ಲಂಬಾದಿ ನಾರಿಯರ ರೂಪವನ್ನು ಮಿಗಿಲೆನಿಸುವಂತ ಈಕೆಯ ರೂಪ. ಅವಳ ಮುಖ ಅಂತ ಹೇಳಿದ್ರೆ ಚಂದ್ರಕಾಂತ್ ಸೂರ್ಯಕಾಂತ್. ಚಂದ್ರಕಾಂತ ಚಂದ್ರನ ಕಾಂತಿ ಸೂರ್ಯನ ಕಾಂತಿಯನ್ನೇ ಮಿಗಿಲಾಗಿಸುವ ರೂಪ. ಹೌದೌದು, ಅಷ್ಟು ಸೌಂದರ್ಯ. ಸೂರ್ಯ ಚಂದ್ರನನ್ನು ಇಬ್ಬರನ್ನು ಹಿಡಿದು ತಿರ್ಸಿದಾಗ ಯಾವ ರೀತಿ ರೂಪ ಬರ್ತದೋ ಅದೇ ಆಗ್ತಿರಿಸ್ಲಿಕ್ಕೆ ಹೋಗುದು. ಅಂದ್ರೆ ಇಬ್ಬರ ಪ್ರಕಾಶ, ಬೆಳಕು, ಆ ಬೆಳಕು, ಆ ಹೊಳಪು ಅಷ್ಟು ಚಂದ ಅವಳ ಮುಖದಲ್ಲಿ ಉಂಟು ಅಂತ. ಹೌದಾ? ಹೌದು ಹೌದು. ನೋಡ್ಲಿಕ್ಕೆ ಹೇಗಿದ್ದಾಳೆ? ನೋಡ್ಲಿಕ್ಕೆ ಅವಳಿಗೆ ವರ್ಷ ಎಷ್ಟಾಯ್ತು ಗೊತ್ತುಂಟ? ಹೆಚ್ಚಾಗ್ಲಿಲ್ಲ, ವರ್ಷ 2-7. ಎರಡೇಳು. ಹೌದೌದು. ಅಂದ್ರೆ 77 ವರ್ಷದ ಮುಗಿಯೇನು? 77. ಇದು 7 ಹಾಗಲ್ಲ, 7 ಕೂಡಿಸು 7. 7 ಕೂಡ 14 ವರ್ಷದ 7 ಜೌವನೆ. ಹೌದು ಕೃಷ್ಣಯ್ಯ, ಅಷ್ಟು ಚಂದದ ಹೆಣ್ಣನ್ನ ಇಲ್ಲಿಯವರೆಗೆ ನಾವು ನೋಡಿದವರಲ್ಲ. ನಿನ್ನ ಹೆಂಡತಿ ಇವಳ ಎದುರು ಏನೂ ಅಲ್ಲ. ಹೌದು ಕೃಷ್ಣಯ್ಯ. ಆಗ ನೀವೆಂಬ ಮಾತು ಬಹು ಚೋದ್ಯವಾಗಿ ತೋರುವುದೆನಗೆ ತತ್ತೋಂ ತೊದಿಗುತ್ತಕ ತಾತ ಕೃತ್ಕ ದರ್ಗಡ ಕೃತ್ಕ ತತ್ತೋಂ ತೊದಿಗುತ್ತ ತಾತ ಕೃತ್ಕ ದರ್ಗಡ ಕೃತ್ಕ ನೀವೆಂಬ ಮಾತು ಬಹುಚೋದ್ಯವಾಗಿ ತೋರುವುದೆನಗೆ ಬಹುಚೋದ್ಯವಾಗಿ ತೋರುವುದೆನಗೆ ಆಹಾ ನೀವೆಂಬ ಮಾತು ಆಗ ನೀವೆಂಬ ಮಾತು ಬಹುಚೋದ್ಯವಾಗಿ ತೋರುವುದೆನಗೆ ಬಹುಚೋದ್ಯವಾಗಿ ತೋರುವುದೆನಗೆ ಬಹುತರ ಪೊಗಳುವಿರೆಲ್ಲರೂ ಸುದತಿಯ 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 ವಿಹಿತದ ಮಾತು ಪರಿಹಾಸ್ಯಕ ವಚನವೋ ವಿಹಿತದ ಮಾತು ಪರಿಹಾಸ್ಯಕ ವಚನವೋ
ಒಂದನರಿಯದವರಂದದೊಳೆನ್ನನು ಬಂದು ನಿಂದು ಮೂದಲಿಸುವಿರಿ. ಒಂದನರಿಯದವರಂದದೊಳೆನ್ನನು ಬಂದು ನಿಂದು ಮೂದಲಿಸುವಿರಿ. ಬಂದು ನಿಂದು ಮೂದಲಿಸುವಿರಿ. ಅಂದಿಂದಿಗೂ ನಿಮ್ಮ ಜೊತೆಯಳು ಸಕಲರ ಮಂದಿರಗಳ ಪೊಕ್ಕಂದಿವರಿರಳೆ. ಒಂದಿಂದಿಗೂ ನಿಮ್ಮ ಜೊತೆಯಳು ಸಕಲರ ಮಂದಿರಗಳ ಪೊಕ್ಕಂದಿವಳಿರಳೆ. ಸಕಲರ ಮಂದಿರಗಳ ಪೊಕ್ಕಂದಿವಳಿರಳೆ. ಆಗ ನೀವೆಂಬ ಮಾತು ಬಹುಚೋದ್ಯ ಬಹುಚೋದ್ಯ ಬಹುಚೋದ್ಯವಾಗಿ ತೋರುವುದನಗೆ. ಆಗ ನೀವೆಂಬ ಮಾತು ಬಹುಚೋದ್ಯ 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 ಬಹುಚೋದ್ಯವಾಗಿ ತೋರುವುದೆನಗೆ. ಆ ನೀವೆಂಬ ಮಾತು ಆಗ ನೀವೆಂಬ ಮಾತು ಬಹುಚೋದ್ಯವಾಗಿ ತೋರುವುದೆನಗೆ. ಚೋದ್ಯ ಅಷ್ಟು ಚಂದದ ಹೆಣ್ಣನ್ನು ನಾವು ಇಲ್ಲಿಯವರೆಗೆ ನೋಡ್ಲಿಲ್ಲ. ಅಷ್ಟು ಚಂದ ಇದ್ದಾಳೆ. ಆಹಾ ಅಪ್ಪಪ್ಪ ಬಹಳ ಚೋದ್ಯವಾಗಿ ಹೋಯ್ತು. ಹೆಣ್ಮಕ್ಕಳ ಸುದ್ದಿ ಕೇಳಿದ್ದೆ ತಡ, ಕೃಷ್ಣನ ನಾಟ್ಯ ಶುರು ಆಯ್ತು. ಓ, ನಿಮ್ಮ ಉದ್ದೇಶ ಇದ? ಯಾವುದು? ಕೃಷ್ಣ ಯಾವುದಕ್ಕೆ ಆಗಲಿ ನೆಲ ಬಿಟ್ಟು ಹಾರುವುದಿಲ್ಲ. ಹೆಣ್ಣು ಮಕ್ಕಳ ವಿಷಯ ಕೇಳುವಾಗ ನೆಲದ ಮೇಲೆ ಕೃಷ್ಣ ಇರುವುದಿಲ್ಲ. ವಿಷಯ ಹೌದಲ್ಲ? ಕೆಲವು ಸಮಯ ಆಯಿತು ನಾನು ಕಾಲು ಬಿಡದೆ ಹಾರದೆ ಒಮ್ಮೆ ಹೇಗಾದ್ರೂ ಮಾಡಿ ಕೃಷ್ಣನನ್ನು ಕುಣಿಸಬೇಕೆನ್ನುವ ಉದ್ದೇಶಕ್ಕಾಗಿ ಸುಳ್ಳು ಹೇಳ್ತಾ ಇದ್ದದ್ದ. ಹಾಗಂತ ಒಂದುಂಟು, ಏನು? ಇಲ್ಲಿ ಎಂಥವರಾದ್ರೂ ಕುಣಿಲೇಬೇಕು. ಕ್ಷೇತ್ರವೂ ಹಾಗುಂಟು, ವಿಷಯವೂ ಹಾಗುಂಟು. ಹೌದಾ? ಸುಳ್ಳಲ್ವಾ? 100ಕ್ಕೆ 100 ಸತ್ಯ ಅಂತ ನಂಬಬಹುದಾ? ನಂಬಬಹುದು ಕೃಷ್ಣ. ಆದ್ರೂ ನಿಮ್ಮನ್ನು ನಾನು ನಂಬುವುದಿಲ್ಲ. ಹೇಗೆ? ಯಾಕಂದ್ರೆ ಇದೇನು ಹೊಸತಲ್ಲ. ಆಗಾಗ ಬರುವುದು. ನಾನು ಏನಾದ್ರೂ ಕೊಡದೆ ಹೋದ್ರೆ ಹೇಗಾದ್ರೂ ಮಾಡಿ ನನ್ನಿಂದ ಪಡ್ಕೊಳ್ಬೇಕೆನ್ನುವ ಉದ್ದೇಶದಿಂದ ಸರಿಯಾಗಿ ನನ್ನನ್ನು ಹೊಗಳುವುದು. ಗಾಳಿ ಹಾಕಿದ ಮೇಲೆ ನಾನು ಕುಣಿತೇನೆ ಇಲ್ವೋ, ಆವಾಗ ನಮಗೆ ಬೇಕಾದದ್ದನ್ನ ಕೇಳಿ ಕೃಷ್ಣನಿಂದ ಪಡೆದುಕೊಳ್ಳಬಹುದು ಎನ್ನುವ ಉದ್ದೇಶದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದದಲ್ವ ನೀವು? ಕೃಷ್ಣಯ್ಯ, ನಿನ್ನಿಂದ ಏನಾದ್ರೂ ಪಡೆಯಬೇಕೆನ್ನುವ ಕಾರಣಕ್ಕಾಗಿ ನಾವು ಈ ರೀತಿ ಮಾತಾಡ್ತಿರುವುದಲ್ಲ. ನಾವು ಹೇಳುವ ವಿಷಯ ಸತ್ಯ ಅಂತ. ಯಾಕೆಂದ್ರೆ ಇಂತಹ ವಿಷಯ ನೀವು ಮೊದಲಲ್ಲ ಹೇಳುವುದು. ಅನೇಕ ಬಾರಿ ಬಂದು ಹೇಳಿದ್ದುಂಟು. ಹೌದು. ಆ ಕೇರಿಯಲ್ಲಿ ಹುಡುಗಿದ್ದಾಳೆ, ಹೌದು. ಆ ಊರಿನಲ್ಲಿ ಚಂದದವಳು ಒಬ್ಬಳಿದ್ದಾಳೆ, ಹೌದು. ಹೀಗೆಲ್ಲ ಹೇಳುವುದು. ಸರಿ. ನಾನು ಆಸೆ ಇಟ್ಕೊಂಡಲ್ಲಿ ಹೋಗಿ ನೋಡುವಾಗ ಇದ್ದದ್ದು ಹೌದು, ಆದ್ರೆ ಹಲ್ಲಿದ್ದದ್ದು ಇಲ್ಲದೆ ಹೋದ ಮುದುಕಿಯರೇ ಸಿಕ್ಕಿದ್ದು ಹೆಚ್ಚು. ಕೆಲವೊಮ್ಮೆ ನಿನಗೆ ಅದು ಆಗ್ತದಲ್ಲ ಕೃಷ್ಣ? ಹಾಗಲ್ಲ, ಯಾಕಂದ್ರೆ ಈ ರೀತಿಯಾಗಿ ಪ್ರತಿನಿತ್ಯವೂ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದವು. ಸರಿ. ಇವತ್ತು ಅಪಹಾಸ್ಯ ಅಲ್ಲಲ್ಲ, 100ಕ್ಕೆ 100 ಅಲ್ಲ. ವಿಹಿತದ ಮಾತಿದಲ್ಲಲ್ಲ, ನಂಬಬಹುದಲ್ಲ. ನಂಬಬಹುದು ಕೃಷ್ಣ. ಆದ್ರೂ ಪೂರ್ಣ ನನಗೆ ವಿಶ್ವಾಸ ಬರುವುದಿಲ್ಲ. ವಿಶ್ವಾಸ ಬರ್ಬೇಕಂತಾದ್ರೆ ನಾನು ಆಡುವ ಅಷ್ಟೂ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಸರಿ ಕೃಷ್ಣಯ್ಯ. ಎಲ್ಲಿ ಆಕೆಯ ಗ್ರಹ? ಮನೆಯಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಅವಳಿಗೆ ಮದುವೆ ಆಗಿದೆಯಾ? ಮದುವೆ ಆದ್ರೆ ಗಂಡನೊಟ್ಟಿಗೆ ಇದ್ದಾಳ? ಗಂಡೊತ್ತಿಗಿದ್ರೆ ಯಾಕೆ ಇನ್ನೂ ಇದ್ದಾಳೆ? ಅವಳ ಮನೆಯಲ್ಲಿ ಎಷ್ಟು ನಾಯಿ ಉಂಟು, ಎಷ್ಟು ಬೆಕ್ಕು ಉಂಟು ನೋಡು. ಇವನಿಗೆ ಅದೆಲ್ಲ ಸರಿ ಗೊತ್ತು. ಹೌದೌದು. ಅವ ಬರೀ ನಾಯಿ ಬೆಕ್ಕಿನ ಸುದ್ದಿಗೆ ಹೋದ್ದು ಬಿಟ್ಟು ಯಾವುದನ್ನು ಮುಚ್ಚಿಡ್ಲಿಕ್ಕಿಲ್ಲ. ಸರಿ ಕೃಷ್ಣಯ್ಯ. ಯಾರವರು, ಎಲ್ಲಿ ಮನೆ, ಹೆಸರೇನು ಅಷ್ಟನ್ನು ಹೇಳಬೇಕು. ಅವಳ ತಾಯಿಯಿಂದಲೇ ಪ್ರಾರಂಭ ಮಾಡ್ತೇನೆ. ಕುಲವತಿ ತನುಜೆ ಕೇಳಬಾಳು ಕುಲವತಿ ತನುಜೆ ಕೇಳವಳು ಚಂದ್ರಾವಳಿ ಎಂಬ ನಾಮ ರೂಪಿನ
ಚಂದ್ರಾವಳಿ ಎಂಬ ನಾಮ ರೂಪಿನೊಳು ಆ ಇಳೆಯೊಳು ಜೋಡಿಲ್ಲ, ಇಳೆಯೊಳು ಜೋಡಿಲ್ಲ, ಪತಿ ಚಂದಗೋಪನು. ಇಳೆಯೊಳು ಜೋಡಿಲ್ಲ, ಪತಿ ಚಂದಗೋಪನು. ಬಲವಂತ ಸಿರಿವಂತ ಯೌವನದಾತನು. ಬಲವಂತ ಸಿರಿವಂತ ಯೌವನದಾತನು. ಇಳೆಯಳು ಜೋಡಿಲ್ಲ, ಪತಿ ಚಂದ ಗೋಪನು. ಬಲವಂತ ಸಿರಿವಂತ ಯೌವನದಾತನು. ಕುಲಮತಿ ತನುಜೆಗೆ ಅವಳು ಕೃಷ್ಣಯ್ಯ, ಅವಳ ವಿಳಾಸವನ್ನು ಅವಳ ತಾಯಿಯಿಂದಲೇ ಪ್ರಾರಂಭ ಮಾಡುತ್ತೇನೆ. ಒಳ್ಳೇದು. ಅವಳ ಅಮ್ಮ ಯಾರು ಗೊತ್ತುಂಟ? ಯಾರು? ಕುಲವತಿ. ಅದೇ ಕುಲಪತಿ. ಕುಲಪತಿ ಅಲ್ಲ, ಕುಲವತಿ ಸ್ತ್ರೀಲಿಂಗ. ಎಲ್ಲ ಒಳ್ಳೊಳ್ಳೆಯವರು ಒಡನಾಟವೇ ಹೆಚ್ಚು. ಹೌದೌದು. ಆದ್ರೆ ಇವ ಹೀಗೆ ಹೇಗಾದ ಅಂತ ಅದು ನನ್ನ ಒಡನಾಟ ಮಾಡಿದ್ಲಲ್ಲ. ಒಪ್ಪಿಕೊಂಡಿಯಲ್ಲ. ಮತ್ತೆ ಒಪ್ಪಿಕೊಳ್ಳುದು. ಹಾ. ಕುಲವತಿಯ ಮಗಳು. ಹಾ. ಹೆಸರು ಕುಲವತಿ. ಈಗ ಗೊತ್ತಾಯ್ತಾ? ಹಾ. ಚಂದ್ರಾವಳಿ. ಹೆಸರು ಚಂದ್ರಾವಳಿ. ಕುಲವತಿ ಅಂದ್ರೆ ನನ್ನ ಅತ್ತೆ ಅಲ್ವಾ? ಹಾ. ನಿನ್ನ ಹೆಂಡತಿ ರಾಜೆಯ ಕಿರಿಯ ತಂಗಿ. ಹಾಗಾದ್ರೆ ಏ, ಈಗ 6 ಮಂದಿ ಕುಲವತಿಗೆ ಮಕ್ಕಳಿದ್ದಾರಂತ ನನಗೆ ಗೊತ್ತುಂಟು. ಹಾ. ಯಾಕೆಂದ್ರೆ ಅಷ್ಟು ಮಂದಿ ನನ್ನೊಟ್ಟಿಗೆ ಇದ್ದದ್ದು. ಹೌದು. ಈಗ 6ರಲ್ಲಿ ಚಂದ್ರಾವಳಿ ಎನ್ನುವಳಿಲ್ಲ. ಇದು ಗುಟ್ಟಲ್ಲಿಟ್ಟಿದ್ದಾರೆ. ಇದು 7ನೇ ಅಂತ. ಹೌದೌದೌದು. ಓ, ಕುಲವತಿ ನಮ್ಮತ್ತೆಗೆ 7 ಮಂದಿ ಹೆಣ್ಣು ಮಕ್ಕಳ. ಹೌದು ಕೃಷ್ಣಯ್ಯ. ಹಾ ಹಾ ಗುಟ್ಟಲ್ಲಿ ಇಟ್ಟಿದ್ಯಾಕೆ? ಹಾ. ನೀನೊಬ್ಬ ಜಾರ, ನೀನೊಬ್ಬ ಚೋರ, ನೀನೊಬ್ಬ ಕಳ್ಳ ಅಂತ ಎಣಿಸಿಕೊಂಡೇ ಅವಳನ್ನು ಗುಟ್ಟಲ್ಲಿ ಸಾಕಿದ್ದು. ಗುಟ್ಟಲ್ಲಿಟ್ಟದಂದ್ರೆ ಅಂದ್ರೆ ಅವಳು ಮೂಲತಃ ಇಲ್ಲಿ ಅವಳೆ. ಇಲ್ಲಿಂದ ಈಗ ಸಿಂಧು ಗ್ರಾಮಕ್ಕೆ ಹೋದದ್ದು. ಅಲ್ಲಿ ಯಾಕೆ ಹೋದದ್ದು? ಅವಳು ಗಂಡ ಯಾರು ಗೊತ್ತುಂಟ? ಮದುವೆ ಆಗಿದೆಯಾ? ಮದ್ವೆ ಆಗಿದೆ ಅಪ್ಪ. ಓ, ಚಂದ್ರಾವಳಿಗೆ ಮದುವೆ ಆಗಿದೆ. ಹೌದೌದೌದು. ಹಾ. ಗಂಡ ಯಾರು ಹೇಳು ಕೃಷ್ಣಯ್ಯ? ಯಾರು? ನಾವು ದನ ಕಾಯುವಾಗ ನಮ್ಮೊಟ್ಟಿಗೆ ಒಬ್ಬ ತಿರುಗ್ತಾ ಇದ್ನಲ್ಲ, ಅವ ಚಂದಗೋಪ. ಮೂಗಲ್ಲೆಲ್ಲ ಗೊಣ್ಣೆ ಸುರಿಸ್ಕೊಂಡು ಅದನ್ನ ನಕ್ನೆ ಮಾಡ್ಕೊಂಡು ತಿರುಗ್ತಾ ಇದ್ನಲ್ಲ ಅವ. ಚಂದಗೋಪ. ಹೌದಪ್ಪ. ಹಾ ಹಾ ಹಾ. ಚಂದಗೋಪನ ಹೆಂಡತಿ. ಸುಮ್ಮನೆ ಏನಾದ್ರೂ ಹೇಳಿಕ್ ಹೋಗಬೇಡ್ವ. ಯಾಕೆ ಕೃಷ್ಣಯ್ಯ? ಯಾಕೆಂದ್ರೆ ಅವನ ವಿಷಯ ನನಗೂ ಗೊತ್ತುಂಟು. ಹ. ಅವನಿಗೆ ಚಂದ್ರಾವಳಿ ಇದ್ದಾಳೆನ್ನುವ ವಿಷಯ ಇನ್ನೂ ನನಗೆ ಗೊತ್ತಾಗ್ಲಿಲ್ಲ. ಹ. ಈಗ ನಿಮಗೆ ಹೇಗೆ ಗೊತ್ತಾಯ್ತದು? ಹೇಳ್ತೇನೆ. ಅದು ಅವ ಯಾಕೆ ಆ ರೀತಿ ಗುಟ್ಟಲ್ಲಿ ಕರ್ಕೊಂಡು ಹೋದ? ಅದಕ್ಕೆ ಅವನಿಗೆ ಪಾಪ ಯಾರು ಹೇಳಿದ್ರೇನು, ಮಿತ್ರನಿಂದ ಪುತ್ರ ಲಾಭ ಉಂಟು, ಹಾಗಾಗಿ ಇದ್ರೆ ರಗಳೆ ಆಗ್ತದಂತ ಅವ ಇಲ್ಲಿಂದ ಅವಳನ್ನು ಕರ್ಕೊಂಡು ಸಿಂಧು ಗ್ರಾಮಕ್ಕೆ ಕರ್ಕೊಂಡು ಹೋದ. ಓ, ನಿನ್ನ ಬಗ್ಗೆ ಎಚ್ಚರಿಕೆ ಮಾತನ್ನು ಹೇಳಿರ್ಬೇಕು. ನನ್ನ ಸುದ್ದಿ ಹೇಳಿದ್ದಲ್ಲ, ಮತ್ತೆ? ನಿನ್ನ ಸುದ್ದಿ. ಅಲ್ಲಿಯೂ ನನ್ನದೇ ಆರೋಪವ. ಹೌದು ಕೃಷ್ಣಯ್ಯ. ಅವ್ನು ಮೊದಲಿನ ಹಾಗಲ್ಲ ಈಗ. ಹಣವಂತ, ಗುಣವಂತ, ಸಿರಿವಂತ, ಸರಿ ಕೂಡುವಂತ. ಹೊತ್ತೊತ್ತಿಗೆ 3 ಬಾರಿ. ನೀನೆಂತ ಮಣ್ಣು ತಿನ್ನುವುದು ಹೊಟ್ಟೆ? ಅದು ಅವ ಸರಿತಿರ್ತಾರೆ ಅಂತ ಹೇಳಿ. ಹೌದು ಕೃಷ್ಣಯ್ಯ. ಹಾಗಂತ ಅವಳು ಅಷ್ಟು ಚಂದ ಅಂತ ಗೊತ್ತಾದದ್ದು ಹೇಗೆ ಗೊತ್ತುಂಟ? ನಿನ್ನೆ ದಿವಸ ಮೊನ್ನೆ ಅವಳು ಇಲ್ಲಿ ಬಂದಿತ್ತು. ಮೊನ್ನೆ? ಹೌದೌದೌದು. ನಿನ್ನೆ ನಾವು ಅವಳನ್ನು ಕಂಡದ್ದು. ನಿನ್ನೆ? ಹೌದು ಕೃಷ್ಣಯ್ಯ. ಎಲ್ಲಿ? ನಾವು ದನವನ್ನೆಲ್ಲ ಮೇಯಿಸ್ತಾ ತಿರುಗ್ತಾ ಇರುವ ವೇಳೆಯಲ್ಲಿ ನೀರಡಿಕೆ ಆಯ್ತು. ಬಾಯಾರಿಕೆ. ಬಾಯಾರಿಕೆ ಆಯ್ತು. ನೇರವಾಗಿ ಹೋದದ್ದೇ ಈ ಕುಲವತಿ ಮನೆಗೆ. ಹೌದಾ? ಹೌದೌದೌದು. ಗೊತ್ತಿದ್ದು ಹೋದದ್ದ? ಗೊತ್ತಿಲ್ಲದೆ ಹೋದದ್ದು. ಹಾ, ಹಾ. ಹೋದ ಮೇಲೆ ಗೊತ್ತಾದದ್ದು. ಬಾಯಾರಿಕೆ ಆಗ್ತಾ ಉಂಟು, ಯಾರಾದ್ರೂ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದೆ. ಅಷ್ಟೊತ್ತಾಗುವಾಗ ನಿನ್ನತ್ತೆ ಒಂದು ಹಳೆ ಚೆಂಬು ತೆಗೆದು ಠ್ಯಾಗ್ ಹೊರಗೆ ಬಿಸಾಕಿದ್ದು. ಕೊಡಪಾನ? ಅದು ನೀರು ಚೆಂಬು. ಆ ಚೆಂಬು ಒಂದೇ, ಸಾರ್ವಜನಿಕ ಬಾವಿ ಕಟ್ಟೆಯು ಒಂದೇ, ನಿನ್ನ ಅತ್ತೆಯ ಮುಖವು ಒಂದೇ. ತಂಬಿಗೆ ಬಿಂದಿಗೆ? ಅದು ಸ್ವಲ್ಪ ಅತ್ತಕ್ಕೆ ಕೊಡಪಾನೂ ಅಲ್ಲ, ಇತ್ತಗೆ ಬಿಂದಿಗೆಯೂ ಅಲ್ಲ, ಮಧ್ಯಮ ಗಾತ್ರದ್ದು. ಅದದು ತೆಗೆದು ಬಿಸಾಕಿದ್ಲು. ಬಿಸಾಕಿ ಹೇಳಿದ್ರು, ಅಲ್ಲಿ ಬಾವಿ ಕಟ್ಟೆ ಉಂಟು, ಬಾವಿಯಲ್ಲಿ ಹಗ್ಗ ಉಂಟು, ತಂಬಿಗೆಯಿಂದ ನೀರು ಸೇದಿ ಕುಡಿದು ತಂಬಿಗೆ ತೊಳೆದಿಟ್ಟು ಹೋಗಿ. ಮಾತ್ರ ಅಲ್ಲ ಕೃಷ್ಣ, ಹೋಗುವಾಗ ಸಗಣಿ ಹಾಕಿ ಹೋಗಿ ಅಂತ ಹೇಳಿ. ಅದು ಬಂದ್ರ ಮೇಲೆ ಅದು ಮಾಡುವುದೆಯಾ? ನನ್ನ ಪುಣ್ಯಕ್ಕವಳು ತಂಬಿಗೆ ತೊಳೆದಿಟ್ಟು ಹೋಗಿ ಅಂತ ಹೇಳಿದ್ಲು ಬಿಟ್ರೆ ಬಾವಿ ತೊಳೆದಿಟ್ಟು ಹೋಗಿ ಅಂತ ಹೇಳಿಲ್ಲ. ನೀನು ಬದುಕಿದೆ. ಹೌದು ಕೃಷ್ಣಯ್ಯ. ನಮ್ಮ ಅತ್ತೆಗೆ ಸ್ವಲ್ಪ ಶಿಷ್ಟಾಚಾರ ಎಲ್ಲ ಹೆಚ್ಚು. ಹೌದೌದು. ಹಾಗೆ ಇದು ಬಾವಿಗೆ ಹಗ್ಗ ಹಾಕಿ ತಂಬಿಯೊಳಗೆ ಬಿಟ್ಟೆ.
ಬಾವಿಗೆ ಹಾಕಿ ಹಾಕಿದ್ದು. ಅಲ್ಲ ನೀನು ಹಗ್ಗ ಹಾಕೊಂಡು ಬಾವಿಗೆ ಹಾರಬೇಕಿತ್ತು. ಅದಲ್ಲ ಕೃಷ್ಣಯ್ಯ, ತುಂಬಿಗೆ ಹಗ್ಗ ಹಾಕಿ ಬಾವಿಯೊಳಗೆ ಬಿಟ್ಟು ನೀರು ಕುಡಿಬೇಕು ಅಂತ ಹೀಗೆ ಮೇಲೆ ಎತ್ತುತ್ತೇನೆ ಕೃಷ್ಣಯ್ಯ. ಕಿಣಿಕಿಣಿ 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 ಕಿಣಿ ಕಿಣಿಕಿಣಿ ಕಿಣಿ ಶಬ್ದ. ಅದು ಒಂದ್ಸರಿ ಶಬ್ದ ಆದ್ರೆ ನಿನ್ನ ಕಿವಿ ಆ ಕಡೆ ಹೋಗ್ತದೆ ಬಿಡು. ಹೌದು ಕೃಷ್ಣಯ್ಯ. ಏನು ಶಬ್ದ? ಯಾರೋ ಮಾರಾಟಕ್ಕೆ ಏನನ್ನೋ ತಂದಿರ್ಬೇಕು. ಮಾರಾಟದಲ್ಲ, ಇದಾ ಚಿಪ್ಪಿ ಉಂಟ ಚಿಪ್ಪಿ, ಅದು ಮಾರುವವರಲ್ಲ, ಆ ಶಬ್ದ ಬೇರೆ, ಅದಲ್ಲ, ಇದು ಬೇರೆ. ಇದು ಎಂತೆಂತ ನೋಡುವಾಗ ಬಳೆ ಶಬ್ದ. ಬಳೆ? ಎಲ್ಲಿಂದ ಕೇಳಿದ್ದು? ಇದು ಬಚ್ಚಲು ಮನೆಯಿಂದ ಬಂದ ಶಬ್ದ. ಬಹುಶಃ ನನ್ನ ಅತ್ತೆ ಸ್ನಾನಕ್ಕೆ ಹೋಗಿರ್ಬೇಕು. ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅತ್ತೆದಾದಿದ್ರೆ ಅದು ಕಿಣಿಕಿಣಿ ಶಬ್ದ ಬರ್ತಾ ಇರ್ಲಿಲ್ಲ. ಅದು ಕಟ 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 ಬರೀ ಕೈಯಲ್ಲಿ ಮೂಳೆ ಅಲ್ಲ ಒಂದಕ್ಕೊಂದು ಆಗಿ. ಅದು ಅತ್ತೆ ಅಲ್ಲ. ಏನಂತ ನಾನು ಒಂದು ವಿಷಯ ಅಂತಂತ ಗೊತ್ತಾಗಬೇಕಂತ ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು. ಮರವನ್ನು ಏರಿ ಕೃಷ್ಣಯ್ಯ ಈಗ ನೋಡ್ತೇನೆ, ಪಚ್ಚಲು ಮನೆಯ ಮೇಲೆ ಹೋಗಿ ಮುಚ್ಚಿದ್ರ. ಹಾಗೆಲ್ಲ ನೀವೆಲ್ಲ ನೋಡುದು ಅಪರಾಧ. ನೀ ನೋಡಿದ್ರೆ ಅಪರಾಧ ಅಲ್ಲ. ಹಾಗೆ ಹೇಳಿಲ್ವ? ಒಂದು ಕುತೂಹಲಕ್ಕೆ ಇದು ಏನಿರ್ಬೋದು ಅಂತ ನೋಡಿದ್ದು ಬಿಟ್ರೆ, ಹೋಗಿ ಮುಚ್ಚಿದ ಇದು ಉಂಟಲ್ಲ, ಮಾಡುಂಟಲ್ಲ, ಅದ್ರಲ್ಲಿ ಒಂದು ಸಣ್ಣ ಕಿಂಡಿ ಇತ್ತು. ಕೃಷ್ಣಯ್ಯ ಕಿಂಡಿ ಒಳಗೆ ಇಣುಕಿ ನೋಡ್ತೇನೆ ಎಂತ ಕೃಷ್ಣಯ್ಯ, ಎಂತದ್ದು? ಆ ಚಂದ್ರಾವಳಿ ಈಗ ತಾನೇ ಸ್ಥಾನವನ್ನ ಮುಗಿಸಿ ಮಡಿಯನ್ನ ಹುಡ್ತಾ ಇದ್ದು. ಸತ್ಯ ಹೇಳ್ತೇನೆ ಕೃಷ್ಣಯ್ಯ, ಅಷ್ಟು ಚಂದದ ಹೆಣ್ಣನ್ನ ಇಲ್ಲಿಯವರೆಗೆ ನಾವು ನೋಡಿದವರಲ್ಲ ಕೃಷ್ಣಯ್ಯ. ಆ ಚಂದ್ರಾವಳಿ ಸೊಬಗಿನೊಳತಿ ದಿಂಡೆ ಅಷ್ಟು ಚಂದ ಇದ್ದಾಳೆ. ಹೌದು ಕೃಷ್ಣಯ್ಯ, ನನ್ನ ರಾಧೆಯ ತಂಗಿ. ಎಂತದಲ್ಲ ರಾಧೆ. ಬಾಲನಾಡಿದ ಸವಿಮಾತ ಬಾಲರಾಡಿದ ಸವಿಮಾತ, ಬಾಲರಾಡಿದ ಸವಿಮಾತ, ಗೋಪಬಾಲ ಆಲಿದಿ ಬೇಳ್ದ ನಗುತ್ತಾಗ, ಗೋಪಬಾಲ ಆಲಿಸಿ ಬೇಳ್ದ ನಗುತ್ತಾ. ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನೋ, ತಾಳಿ ಸುಮ್ಮನೆ ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನು, ಕಾಲ ಸಾಧಿಸಬೇಕೆಂದವರ ಕಳುಗಿದನೋ, ಕಾಲ ಸಾಧಿಸಬೇಕೆಂದವರ ಕಳುಗಿದನು. ಬಾಲರಾಡಿದು ಸವಿಮಾತ, ಗೋಪಬಾಲ ಲಾಲಿಸಿ ಬೇಳ್ದ ನಗುತ್ತ, ಬಾಲರಾಡಿದು ಸವಿಮಾತ. ಕೃಷ್ಣಯ್ಯ, ಖಂಡಿತ ಈಗ ನಿಮ್ಮ ಮಾತನ್ನು ನಾನು ಒಪ್ತೇನೆ. ಸರಿ, ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸ ಬಂತು. ಹಾಗಾದ್ರೆ ಚಂದ್ರಾವಳಿ ಎನ್ನುವಳು ದೂರದವಳಲ್ಲ, ಅಲ್ಲ, ನನ್ನ ರಾಧೆಯ ಕಿರಿಯ ತಂಗಿ, ನನ್ನತ್ತೆಯ ಕೊನೆಯ ಮಗಳು. ಹೌದೌದು, ಅಷ್ಟು ಚಂದ ಇದ್ದಾಳಲ್ಲ. ಚಂದ ಅಂದ್ರೆ ಅಷ್ಟು ಚಂದ. ತರುಣಿ ಶಶಿಗೂ ಮಿಗಿಲಾದಂತಹ ಸೌಂದರ್ಯ. ಹೌದೌದು. 14 ವರ್ಷದ ಏರು ಯೌವನೆ. ಅಬ್ಬಾ, ಯಾಕೋ ಏನು ಅವಳ ಕುರಿತಾಗಿ ಕೇಳುತ್ತಾ ಇದ್ದ ಹಾಗೆ ನಾನು ಅವಳನ್ನು ಕಾಣಬೇಕು, ಅವಳ ಜೊತೆಯಲ್ಲಿ ಮಾತಾಡಬೇಕೆನ್ನುವಂತಹ ಆಸೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಾ ಉಂಟು. ಒಂದು ಏನು ಕೃಷ್ಣಯ್ಯ, ನೀವೇನೋ ಅನುಮಾನವನ್ನ ಸೂಚಿಸ್ತಾ ಇದ್ದೀರಿ. ಯಾವ ವಿಷಯ? ಉಳಿದ ಹೆಣ್ಣು ಮಕ್ಕಳ ಹಾಗೆ ಚಂದ್ರಾವಳಿ ಅಲ್ಲ. ಅವಳ ಬೇರೆಯವರ ರೀತಿಯಲ್ಲ, ಭಯಂಕರ ಜೋರಿದ್ಲ ಅವಳು. ಹಾಗಾದ್ರೆ ಸ್ವಲ್ಪ ಸಿಡುಕು ಸಿಟ್ಟುಂಟು. ಅಷ್ಟು ಸುಲಭದಲ್ಲಿ ಒಲಿಯುವವಳಲ್ಲ, ಹಾಗೆಲ್ಲ ನಿನಗೆ ತಪ್ಪುವವಳು ಅಲ್ಲ. ಹಾಗಂತ ಈ ವಿಷಯದಲ್ಲಿ ನಾವು ಅವಸರ ಮಾಡುವ ಹಾಗಿಲ್ಲ. ಅವರಸವೇ ಅವಸರಕ್ಕೆ ಕಾರಣ. ಯಾವುದು? ಅಲ್ಲ, ಅವರಸವೇ ಅಪಘಾತಕ್ಕೆ ಕಾರಣ. ಅವಸರವೇ ಅಪಘಾತಕ್ಕೆ. ಹೌದೌದು. ನೋಡಿ, ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ನಾವು ಇವತ್ತಿಗೆ ಇಷ್ಟಕ್ಕೆ ಬಿಟ್ಟು ಬಿಡಬೇಕು. ನಮಗೆ ವಿಷಯ ಗೊತ್ತಾಗಿದೆ ಎನ್ನುವಂತಹ ವಿಷಯ ನಮ್ಮ ಅತ್ತೆಗೂ ಅಥವಾ ಚಂದ್ರಾವಳಿಗೆ ಗೊತ್ತಾಯಿತು ಅಂತಾದ್ರೆ ಇವತ್ತೇ ಈ ಊರು ಬಿಟ್ಟು ಹೋಗ್ತಾರೆ.
ಹೋದ್ರು ಅಂತಾದ್ರೆ ಮತ್ತವ್ರು ನಮಗೆ ಸಿಗುವುದಿಲ್ಲ. ಮತ್ತವರನ್ನ ಕಾಣುವುದಕ್ಕೆ ನಮಗೆ ಕಷ್ಟವಾಗಿ ಹೋಗುತ್ತದೆ. ಹೌದು ಕೃಷ್ಣ. ಆದ್ದರಿಂದ ನೀವು ಈ ವಿಷಯವನ್ನ ಎಲ್ಲೂ ಗುಲ್ಲು ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಪ್ಪ, ನಾವು ಯಾರು ಒಬ್ರಿಗೂ ಹೇಳುವುದಿಲ್ಲ. ಅಂದ್ರೆ ಉಳಿದವರು ಎಲ್ಲವರಿಗೂ ಹೇಳ್ತೀನಿ, ಒಬ್ರಿಗೆ ಹೇಳುವುದಿಲ್ಲ. ಯಾರಿಗೂ ಹೇಳುವುದಿಲ್ಲ. ಹೇಳಲೇಬಾರದು, ರಹಸ್ಯವಾಗಿ ಇಡಬೇಕು. ಸರಿ ಕೃಷ್ಣ. ಚಂದ್ರಾವಳಿ ಯಾರು? ಚಂದ್ರಾವಳಿ ರಾಧೆ ಕ್ರಿಯೆ. ನಮಗ್ ಗೊತ್ತಿಲ್ಲ. ಚಂದ್ರಾವಳಿ ಯಾರು? ನಂಗೆ ಇವ ಯಾರಂತ ಗೊತ್ತಿಲ್ಲ, ನೀನೇ ಯಾರಂತ ಗೊತ್ತಿಲ್ಲ. ಇನ್ನು ಚಂದ್ರಾವಳಿ ಹಾಗೆ ಹೇಳಿದ್ರು ಒಪ್ಪುದಿಲ್ಲ ಯಾರು. ಹೌದಾ ಕೃಷ್ಣ? ನಾನು ಯಾರಂತ ಗೊತ್ತುಂಟು ನಿನಗೆ. ಚಂದ್ರಾವಳಿ ಯಾರು ಗೊತ್ತಿಲ್ಲ. ಚಂದ್ರಾವಳಿ ಯಾರು ಅವ್ನು ಮಾತೇ ಇಲ್ಲ, ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತುಂಟು? ಗೊತ್ತಿಲ್ಲ. ಗೊತ್ತುಂಟು? ಗೊತ್ತಿಲ್ಲ. ಗೊತ್ತುಂಟಲ್ಲ. ಗೊತ್ತಿಲ್ಲ. ಗೊತ್ತಿದ್ರು ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಾಯ್ತಾ ಗೊತ್ತಾಗಿಲ್ವಾ? ಗೊತ್ತಾದ್ರೆ ನೀನ್ ನಂಗೆ ಹೇಳು, ಗೊತ್ತಾದ್ರೆ ನಾನು ನಿಂಗೆ ಹೇಳ್ತೆ. ಗೊತ್ತಾಯ್ತಾ? ಸತ್ಯ ನನಗೆ ಗೊತ್ತಾಗಿಲ್ಲ. ಅಲ್ಲಿ ನೆನ್ಪು ಮಾಡ್ಲಿಕ್ಕೆ ಹೋಗಿ ನಂಗೆ ಗೊತ್ತಾಯ್ತು. ಎಂತದ್ದು ಗೊತ್ತಿಲ್ಲ. ಹಾಗಾಗಿ ಈ ವಿಷಯವನ್ನು ಯಾರತ್ರ ಹೇಳಬೇಡಿ. ಪ್ರತಿನಿತ್ಯದ ನಮ್ಮ ಕಾಯಕ ಯಾವುದು? ಯಾವುದು? ಗೋವುಗಳನ್ನು ಹೊಡೆದುಕೊಂಡು ಹೋಗುವುದು. ಹೌದು ಕೃಷ್ಣ. ಗೋವುಗಳನ್ನ ಕಾಪಾಡುವುದು. ಹೌದು. ಹಾಗಾಗಿ ಕಾಯುವುದು. ಹೌದು. ಹಾಗಾಗಿ ಬುತ್ತಿ ಅನ್ನವನ್ನೆಲ್ಲ ಕಟ್ಟಿಕೊಳ್ಳಿ. ನಾನು ಇದು ಮೊಸರು ಮತ್ತೆ ಚಿತ್ರಾನ್ನ ಗೋಣಿ ಚೀಲದಲ್ಲಿ ಕಟ್ಕೊಂಡು ಬಂದಿದ್ದೆ. ಕಡ್ಲೆ ಅವಲಕ್ಕಿ ಉಂಟು, ಎಲ್ಲ ಗೋಣಿ ಚೀಲದಲ್ಲಿ ಕಟ್ಟಿ ಇಟ್ಟಿದ್ದೆ. ಅದರಲ್ಲಿ ಕಟ್ಟಿದ್ದನ್ನು ತಿನ್ನುವುದಾ? ಅಲ್ಲ, ಮತ್ತೆ ಅದು ಧೂಳೆಲ್ಲ ಅದಕ್ಕೆ ಗೋಣಿ ಚೀಲವೇ ಆಗಬೇಕಾ? ಬರೀ ಗೋಣಿ ಚೀಲ ಅಲ್ಲ, ಬಾಳೆ ಎಲೆಯನ್ನ ಬಿಸಿ ಮಾಡಿ ಬಾಡಿಸಿ ಅದಕ್ಕೆ ಇದನ್ನೆಲ್ಲ ಹಾಕಿ ಅದನ್ನು ಪೊಟ್ಟಣ ಕಟ್ಟಿ ಅದನ್ನು ಮತ್ತೆ ಗೋಣಿ ಚೀಲದಲ್ಲಿ ತುಂಬಿ. ಅಷ್ಟು ಜಾಗ್ರತೆ. ಹೌದೌದು. ಮತ್ತೆ ಯಾರಾದ್ರೂ ತಕೊಂಡು ಹೋಗ್ತಾರೆ ಅಂತ. ಅಂತ ಗೋಣಿ ಚೀಲದ ಹತ್ರ ಯಾರು ಬರುವುದಿಲ್ಲಲ್ಲ, ನಂಬಿಕೆಯಿಂದ. ಆಗ್ಲಿ, ಕೊಟ್ಟಿಗೆಯಲ್ಲಿರುವಂತಹ ಗೋವುಗಳನ್ನು ಹೊಡೆದುಕೊಳ್ಳಿ. ನಾವು ಆದಷ್ಟು ಬೇಗ ಗೋವರ್ಧನಗಿರಿಯತ್ತ ಸಾಗೋಣ. ಸರಿ ಕೃಷ್ಣಯ್ಯ. ಕೃಷ್ಣಯ್ಯ. ಪರಮ ಪುರುಷ ರಂಗಧಾಮನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗಧಾಮನು ರಂಗಧಾಮನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಘನ ಹರುಷದಿ ಮರು ದಿವಸ ದೇವನು ಘನ ಹರುಷದಿ ಹರುಷದಿ ಘನ ಹರುಷದಿ ಘನ ಹರುಷದಿ ಮರು ದಿವಸ ದೇವನು ಹರುಷದಿ ಹರುಷದಿ ಘನ ಹರುಷದಿ ಮರು ದಿವಸ ದೇವನು ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮ ಪರಮ ಪುರುಷ ರಂಗಧಾಮನು ಘನ ಹರುಷದಿ ಮರು ದಿವಸ ಘನ ಹರುಷದಿ ಮರು ದಿವಸ ದೇವನು ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ತರಳರ ಬೆರೆಸುತ್ತ ಗೋವನು ಗೋವನು ಕಾಯ ಪೊರಟ ಗೋವನು ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಶೃಂಗಾರವಾಗಿ 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 ದ್ವೈತ್ಯ
ಪೊರಟ ತರಳರ ಬೆರೆಸುತ್ತ ಗೋವನು ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಶೃಂಗಾರವಾಗಿ 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 ದೈತ್ಯನಾಶನು ದೈತ್ಯನಾಶನು ರಂಗಧಾಮನು ತರಳರ ಬೆರೆಸುತ್ತ ಪೊರಟ ರಂಗಧಾಮನು ದೈತ್ಯನಾಶನು ಪರಮ ಪುರುಷ ರಂಗಧಾಮನು ರಂಗಧಾಮನು ತರತರದ ಗೋವುಗಳ ಕರುಗಳ ಬೆರೆಸಿ ನೀರ್ಗಳ ಕುಡಿಸಿ ತಂಪಿನಳಿರದೆ ಪವಡಿಸಲಿದ್ದ ಹರಿಗೋಪಾಲರನು ಕರೆದು ಶ್ರೀಹರಿ ಗೋಪಾಲರನು ಕರೆದು ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಂದಲೇ ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಂದಲೇ ಚೆಂಡು ಬುಗರಿಯ ಚೆಂಡು ಬುಗರಿಯ ಮೆರೆವ ಗಜಗವು ಕವಣೆ ಚೆನ್ನೆಯು ಕೋಲು ಕೋಲಾಟಗಳ ಲೀಲೆಯಲ್ಲಿ ಬಹುಪರಿಗಳಾಟವನಾಡಿ ಬಳಲುತ್ತಲೀ ಆ ಆ ಆ ದನವನ್ನು ಮೇಯಿಸ್ತಾ ಇದ್ದೇವೆ. ಬೆಳಗಿನ ಹೊತ್ತಿಗೆ ಸರಿಯಾಗಿ ಬಂದವರು ನಾವು. ಹೌದೌದು ನೋಡು, ಮಧ್ಯಾಹ್ನ ಆಗ್ತಾ ಬಂತು. ಹೌದು ಕೃಷ್ಣಯ್ಯ. ಆ ಸೂರ್ಯ ನಡು ನೆತ್ತಿಯ ಮೇಲೆ ಕಾಣಿಸ್ತಾ ಇದ್ದಾನೆ. ಬಳೆಗಾರ ಭಾಸ್ಕರನು ಮೇಲೆ ಹೋಗ್ತಾ ಇದ್ದಾನೆ. ಬಳೆ ಮಾರ್ಲಿಕ್ಕ ಅದೆಲ್ಲ ನಾವು ಕರಿತೇವಲ್ಲ. ಭಗವಾನ್ ಭಾಸ್ಕರ. ಭಗವಾನ್ ಭಾಸ್ಕರ ಬಳೆಗಾರ ಅಲ್ಲ. ಹೌದೌದು. ಇಲ್ಲಿ ನೋಡು, ಆ ಕಡೆಯಲ್ಲಿ ನಾವು ಹೊಡೆದುಕೊಂಡು ಬಂದಂತಹ ಗೋವುಗಳೆಲ್ಲ ಹಸನಾಗಿ ಮೇಯುತ್ತಾ ಇದೆ. ಇದು ಕಪಿಲೆ ಉಂಟು, ಆಮೇಲೆ ಪುಣ್ಯಕೋಟಿ ಉಂಟು, ನಾನು ನಂದಿನಿ ಉಂಟು, ನಂದಿನಿಯು ಮೇಯ್ತಾ ಉಂಟು, ಗೌರಿಯು ಎಲ್ಲ ಉಂಟು. ಮೊನ್ನೆ ಸಿಕ್ಕಿದ್ದಲ್ಲ. ಹಾಗಾದ್ರೆ ಅವುಗಳ ಚಿಂತೆ ನಮಗಿಲ್ಲ. ಹೊಟ್ಟೆ ತುಂಬಾ ತಿಂತಾವೆ, ಹೌದು, ನೀರು ಕುಡಿತಾವೆ, ಹೌದು. ಆಮೇಲೆ ಕೆಲವು ಗೋವುಗಳೆಲ್ಲ ವಿಶ್ರಾಂತಿಗಾಗಿ ಅಲ್ಲೆಲ್ಲ ಮಲಗಿಕೊಂಡಿದ್ದಾವೆ. ಹೌದು ಕೃಷ್ಣಯ್ಯ. ಅಬ್ಬಾ, ಏನು ವಾತಾವರಣ! ಹೌದಪ್ಪ, ಮನಸ್ಸಿಗೆ ಹಾಗೂ ದೇಹಕ್ಕೆ ಮುದವನ್ನು ತರ್ತಾ ಇದೆ. ಹೌದು ಕೃಷ್ಣಯ್ಯ. ನಿಜವಾಗಿ ಇದು ನಮ್ಮ ಸೌಭಾಗ್ಯ ಅಲ್ಲದೆ ಇನ್ನೇನು ಹೇಳು. 100ಕ್ಕೆ 100 ಹೌದು. ಈ ಪಟ್ಟಣದಲ್ಲಿ ಇರುವವರಿಗೆಲ್ಲ ಹಳ್ಳಿಯಲ್ಲಿ ವಾಸಿಸುವಂತಹ ನಮ್ಮನ್ನು ಕಂಡ್ರೆ ಒಂದು ರೀತಿಯಾದಂತಹ ಹೊಟ್ಟೆ ಕಿಚ್ಚು, ನಂಜು, ಜೊತೆಯಲ್ಲಿ ತಾಸಾರ ಭಾವ. ಹೌದೌದು. ನಮಗಿರುವ ಸೌಭಾಗ್ಯಗಳೆಲ್ಲ ಹಳ್ಳಿಯಲ್ಲಿ ಸಿಗುವುದಿಲ್ಲ ಅಂತ. ಹೌದು ಕೃಷ್ಣಯ್ಯ. ನಿಜವಾಗಿಯೂ ಇಲ್ಲಿ ಹುಟ್ಟಿದಂತಹ ನಾವೇ ಧನ್ಯರು. ಹೌದು ಕೃಷ್ಣಯ್ಯ. ಪುಣ್ಯಾತ್ಮರು. ಯೋಚನೆ ಮಾಡಿ ನೋಡು, ವನಸ್ಪತಿ ಗಿಡಗಳ ಮೇಲಿಂದ ಬರುವಂತಹ ಶುದ್ಧವಾದಂತಹ ಗಾಳಿಯನ್ನ ಸೇವಿಸುವಂತಹ ಸೌಭಾಗ್ಯ ನಮಗಾದ್ರೆ, ನಾವು ಬಿಟ್ಟ ಗಾಳಿಯನ್ನ ಸೇವಿಸುವ ಸೌಭಾಗ್ಯ ಪಟ್ಟಣದವರಿಗೆ. ಹೌದೌದು.
ಶುದ್ಧ ಗಾಳಿ ಅವರಿಗೆ ಸಿಗುವುದಿಲ್ಲ. ಹೌದು. ಇನ್ನು ಬಾಯಾರಿಕೆ ಹಸಿವೆ ಆಯಿತು ಅಂತಾದ್ರೆ ಆಗ ತಾನೇ ದನದ ಕೆಚ್ಚಲಿನಿಂದ ಕರೆದಂತಹ ಬಿಸಿ ಬಿಸಿಯಾದಂತಹ ಹಾಲನ್ನ ಕುಡಿಯುವಂತಹ ಯೋಗ್ಯತೆ ಯೋಗ ಹಳ್ಳಿಗರಾದಂತಹ ನಮಗೆ ಹೊರತು ಯಾವತ್ತೋ ಮೂರ್ ದಿವಸ ಶೇಖರಣೆ ಮಾಡಿದಂತಹ ಹಾಲನ್ನ ಕುಡಿಯುವಂತ ದೌರ್ಭಾಗ್ಯ ಪಟ್ಟಣದವರಿಗೆ. ಅದಕ್ಕೆ ಹೇಳುವುದಲ್ಲವೇ, ಈ ಪಟ್ಟಣಕ್ಕೆ ಏನಾಯ್ತು, ಯಾಕೆ ಯಾರು ಮಾತನಾಡುತ್ತಿಲ್ಲ? ಒಂದು ಕಡೆ ಹೊಗೆಯಾದ್ರೆ ಅದೇ ಪಟ್ಟಣದ ಅವಸ್ಥೆ. ಹೌದು, ಅದು ಆರೋಗ್ಯದ ಸಮಸ್ಯೆ ಬಂದೇ ಬರ್ತದೆ. ಹೌದು ಕೃಷ್ಣ, ಹಳ್ಳಿಯವರಿಗೆ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ. ಇನ್ನು ನೋಡು, ನಮ್ಮಲ್ಲೆಲ್ಲ ದನವನ್ನ ಒಳಗೆ ಕಟ್ಟಿ ನಾಯಿಯನ್ನ ಹೊರಗೆ ಕಟ್ತೇವೆ. ಪಟ್ಟಣದವರು ಹಾಗಲ್ಲ, ನಾಯಿಯನ್ನ ತಕೊಂಡು ಹೋಗಿ ಒಳಗೆ ಕಟ್ಟುವುದು, ದನವನ್ನ ತಕೊಂಡು ಹೋಗಿ ಹೊರಗೆ ಕಟ್ಟುವುದು. ಹೇಳುವವರಿಲ್ಲ, ಕೇಳುವವರಿಲ್ಲ. ಇನ್ನು ಹಳ್ಳಿಯಲ್ಲೆಲ್ಲ ಹೇಗೆ ನೋಡು ಕೃಷ್ಣಯ್ಯ, ಹಳ್ಳಿಯಲ್ಲೂ ಅನಾಥಾಶ್ರಮ ವೃದ್ಧಾಶ್ರಮ ಉಂಟು. ಈ ಯಾರಿಗೂ ದಿಕ್ಕು ದೆಸೆ ಇಲ್ಲದಿದ್ದವರು ಅನಾಥರನ್ನ ಕರ್ಕೊಂಡು ಹೋಗಿ ನಾವು ಆ ವೃದ್ಧಾಶ್ರಮಕ್ಕೆ ಹಾಕುವುದು. ಪಟ್ಟಣದಲ್ಲಿ ವೃದ್ಧಾಶ್ರಮದಲ್ಲಿ ನೋಡ್ಲಿಕ್ಕೆ ಸಿಕ್ಕುವವರು ಯಾರು ಹೇಳು? ಯಾರು? ದೊಡ್ಡ ದೊಡ್ಡ ಧನಿಕರ ಅಪ್ಪ ಅಮ್ಮ ದಿಕ್ಕಳನ್ನೇ ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಮಕ್ಕಳು ಚಿಕ್ಕದರಿಂದ ಎದೆ ಎತ್ತರಕ್ಕೆ ಬೆಳೆಸಲಿಕ್ಕೆ ತಾಯಿ ತಂದೆಯರು ತಮ್ಮ ಬೆವರು ಹರಿಸುವಲ್ಲಿ ರಕ್ತವನ್ನೇ ಸುರಿಸ್ತಾರೆ. ಅಂತ ಮಕ್ಕಳು ದೊಡ್ಡದಾದ ಮೇಲೆ ಅಪ್ಪ ಅಮ್ಮನನ್ನ ಅನಾಥಾಶ್ರಮಕ್ಕೆ ಹಾಕುವಂತವ್ರು ಇರುವುದು ಎಲ್ಲಿ ಕೇಳಿದ್ರೆ ಪಟ್ಟಣದಲ್ಲಿ, ಬಿಟ್ರೆ ನಮ್ಮಂತ ಹಳ್ಳಿಯಲ್ಲ. ಜನ ಮಾತಾಡುದು ಕೃಷ್ಣಯ್ಯ, ಸುಮ್ಮನೆ ಅವರನ್ನು ಕೆಣಕಿ ನಾಳೆ ದಿವಸ ನಾವು ಸುಮ್ಮನೆ ಹೇಳಿಸ್ಕೊಳ್ಳುವುದು ಯಾಕೆ? ಪಟ್ಟಣಕ್ಕೆ ಹೋಗುದು. ನಾವಿಲ್ಲಿ ಹುಟ್ಟಿದ್ದೇವೋ ಇಲ್ವೋ? ಹೌದು. ನಮಗೆ ಈ ಸೌಭಾಗ್ಯ ಸಿಕ್ಕಿದೆ ಇಲ್ವೋ? ಹೌದು. ಅಷ್ಟು ಸಾಕು. ಸರಿ ಕೃಷ್ಣಯ್ಯ, ತಂದಿದ್ದೇವಲ್ಲ ಆಟ ಆಡ್ಲಿಕ್ಕೆ. ಹೌದೌದು. ಚೆಂಡು, ಬುಗುರಿ, ಹೌದು. ಆಮೇಲೆ ಕವಡೆ, ಹೌದೌದು, ಚಿಣಿಕೋಲು ಎಲ್ಲ ಉಂಟು. ಒಂದೊಂದೇ ಆಟವನ್ನು ಮುಗಿಸಿ ಗೊತ್ತಾದ ಮೇಲೆ ಮನೆಯನ್ನ ಸೇರಿಕೊಳ್ಳೋಣ. ಕೃಷ್ಣಯ್ಯ, ಜಾಣೆ ಚಂದ್ರಾವಳಿಗೆ ಇತ್ತಲು ಜಾಣೆ ಚಂದ್ರಾವಳಿಗೆ ಇತ್ತಲು ಕಾಣಿಸಿತು ಬಹು ಬೇಸರಂದಿನ ನಿಮಿಷ ಯುಗವಾಗಿಯೇ ಇತ್ತಲು ಕಾಣಿಸಿತು ಬಹು ಬೇಸರ ಅಂದಿನ ನಿಮಿಷ ಯುಗವಾಗಿಯೇ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೋಳ್ ಅಂಬು ಕ್ರೀಡೆಯ ಆಡಿ ಬಗೆಯನುತ ಮಾನಿನಿಯರೊಡನೆ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೋಳ್ ಅಂಬು ಕ್ರೀಡೆಯ ಆಡಿ ಬಗೆಯನುತ ವನದಲ್ಲಿ ಸಾನುರಾಗದೊಳಂಬು ಕ್ರೀಡೆಯ ಆಡಿ ಬಗೆಯನುತ ಎಲ್ಲರೂ ಜಾಣಚಂದ್ರಾವಳಿ ಎನ್ನುವ ಹಾಗೆ ಆಡಿಕೊಳ್ಳುವುದು. ನಾನು ಆ ಕಡೆ ಹೊರಟರೆ ಸಾಕು, ಎಲ್ಲರೂ ನನ್ನನ್ನು ಉದ್ದೇಶಿಸಿ ಕರೆಯುವುದು ಹಾಗೆ. ಬಹಳ ಯೋಚನೆ ಮಾಡಿದೆ, ಏನಪ್ಪ ನನ್ನಲ್ಲಿ ಅಂತ ಜಾಣತನವನ್ನು ಕಂಡಿದ್ದಾರೆ. ಆ ಬಳಿಕ ನನಗೆ ಅರ್ಥವಾಯಿತು, ಹೆಣ್ಣು ಓದಿಕೊಂಡು ಜಾಣೆಯಾಗಬೇಕು ಅಂತಿಲ್ಲ, ಬುದ್ಧಿಯಿಂದ ಜಾಣತನವನ್ನು ತೋರಿಸಿದರೆ ಸಾಕಾಗುತ್ತದೆ. ನಿಜವಾಗಿ ಆದ್ರೆ ಹೆಣ್ಣು ನಿಜವಾಗಿ ಜಾಣತನ ತೋರಿಸಬೇಕಾದಲ್ಲಿ ಸಂಸಾರದಲ್ಲಿ. ಅಯ್ಯೋ, ನಮ್ಮ ಮನೆ ನೋಡಬೇಕು ಸ್ವಾಮಿ, ನಮ್ಮ ಸಂಸಾರ ನೋಡಬೇಕು. ಕುಳಿತುಕೊಂಡಿದ್ರೆ ಕುಳಿತುಕೊಂಡದ್ದೇ ತಪ್ಪು ಅಂತ ಹೇಳಿಕೊಂಡು ಗದರಿಸುವ ಗಂಡ,
ನಿಂತುಕೊಂಡಿದ್ರೆ ನಿಂತುಕೊಂಡದ್ದು ಯಾಕಮ್ಮ, ಕುಳಿತುಕೋ ಅಂತ ಪ್ರೀತಿಸುವ ಅತ್ತೆ. ಓಹೋ. ಯೋಚನೆ ಮಾಡಿ, ಕುಳಿತುಕೊಂಡದ್ದು ತಪ್ಪು ಅಂತ ಹೇಳುವ ಗಂಡನ ಮುಂದೆ ನಿಂತ ಹಾಗೆ, ನಿಂತದ್ದು ತಪ್ಪೆಂದು ಪ್ರೀತಿಸುವ ಅತ್ತೆ ಎದುರು ಕುಳಿತ ಹಾಗೆ ಸಂಸಾರ ಮಾಡಬೇಕು ಅಂತ ಅದ್ರ ಜಾಣತನ ಬೇಕಾ ಬೇಡವಾ? ಆದ್ರಿಂದಲೇ ಜಾಣೆ ಚಂದ್ರಾವಳಿ ಅಂತ ಕರೆದರು. ಹೌದು ಸ್ವಾಮಿ, ಸಂಸಾರದಲ್ಲಿ ಜಾಣತನ, ಮನೆತನ ನಡೆಸುವುದರಲ್ಲಿ ಜಾಣತನ ತೋರಿಸಿಕೊಳ್ಬೇಕಾದದ್ದು. ಆದ್ರೆ ಮೊನ್ನೆ ದಿವಸ ನನ್ನ ಅಮ್ಮ ಕುಲವತಿ ನಮ್ಮ ಮನೆಗೆ ಬಂದರು, ಸಿಂಧು ಗ್ರಾಮಕ್ಕೆ. 4 ದಿವಸ ಮಗಳನ್ನು ತವರು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಹಾಗೆ. ಅಯ್ಯೋ ದೇವ್ರೇ, ಆ ಹೊತ್ತು ನನ್ನ ಗಂಡನದ್ದು ಬೊಬ್ಬೆ ಬೊಬ್ಬೆ, ಯಾವ ಕಾರಣಕ್ಕೂ ಕರೆದುಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ ನಂದ ಗೋಕುಲಕ್ಕೆ ಎನ್ನುವ ಹಾಗೆ. ಯಾಕೆಂತ ಕೇಳಿದಾಗ ಅರ್ಥವಾಯಿತು, ಎಲ್ಲಿಯಾದ್ರೂ ಕೃಷ್ಣ ಇವಳನ್ನು ನೋಡಿದರೆ, ಕೃಷ್ಣ ಇವಳನ್ನು ಕೆಡಿಸಿದರೆ ಎನ್ನುವ ಹಾಗೆ ಷರತ್ತು ಹಾಕಿದ್ರಂತೆ. ಕೇವಲ ಕೆಡಿಸುವುದಲ್ಲ, ಕಳ್ಳ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯ ಕೇಳಿದನಾದಳು, ಮುಟ್ಟೆನಿವಳನ್ನು ಮನೆಯ ಹೊತ್ತಿಲ ಮೆಟ್ಟಗೊಡೆನು ಹೀಗೆನ್ನುವ ಹಾಗೆ ಹೇಳಿದರು. ಆದ್ರೆ ನನ್ನಮ್ಮ ಹಠ ಮಾಡಿದ್ರು, ಹೇಗೋ ಪ್ರೀತಿಯ ಮಗಳು ಮದುವೆಯಾಗಿ ಕೆಲವು ವರ್ಷ ಆಯ್ತು, ತವರು ಮನೆಗೆ ಬಂದದ್ದೇ ಇಲ್ಲ, ಬಾರಮ್ಮ ಅಂತ ನನ್ನನ್ನು ಕರೆದುಕೊಂಡು ಬಂದರು. ಈಗ ತವರು ಮನೆಗೆ ಬಂದವರಿಗೆ ಸಂತೋಷ ಆಗಬೇಕಾ ಬೇಡವಾ? ಬಂದು 3 ದಿವಸ ಕಳೀಲಿಲ್ಲ ಸ್ವಾಮಿ, ನನಗೆ ಯಾಕೆ ಇಷ್ಟು ಬೇಸರ ಬರ್ಲಿಕ್ಕೆ ಪ್ರಾರಂಭ ಆಯಿತು? ಒಂದೊಂದು ನಿಮಿಷ ಅಂತ ಹೇಳಿದ್ರೆ ಯುಗವಾದ ಹಾಗೆ ಆಗುತ್ತದೆ. ಈಗ ತವರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಸಂತೋಷ ಆಗಬೇಕಾ ಬೇಡವಾ? ಉಳಿದವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಜಾಣೆ ಆದ್ರಿಂದ ನನಗೆ ಗೊತ್ತಾಯಿತು. ಏನಂತ? ಯಾವಾಗಲೂ ಗಂಡನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಂಗಸು ನಾನು. ನನ್ನ ನೋಡಿದ್ರೆ ಕೆಲಸ ಮಾಡುವ ಹೆಣ್ಣಿನಾಗಿ ಕಾಣುದಿಲ್ವಾ? ನೀವು ಕೆಲಸ ಮತ್ತೆ ಎಷ್ಟು ಕೆಲಸ ಮಾಡ್ತಾರೆ ಯೋಚನೆ ಮಾಡಿ. ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರು ಇಷ್ಟಿದ್ದೇನಂತ, ಅದ್ರ ಕೆಲಸ ಮಾಡದಿದ್ರೆ ಹೇಗಿರ್ತಿದ್ದೆ? ಅದು ಮನೆ ಕೆಲಸ ಮಾಡಿಕೊಂಡಿದ್ದಂತ ಹೆಣ್ಣು ನಾನು. ಇಲ್ಲಿ ಅಮ್ಮ, ಅಯ್ಯೋ ಅಪರೂಪಕ್ಕೆ ತವರು ಮನೆಗೆ ಬಂದಿದ್ದಾಳೆ ಮಗ, ನೀನು ಆ ಕೆಲಸ ಮಾಡಬೇಡ, ನೀನು ಈ ಕೆಲಸ ಮಾಡಬೇಡ. ಸಹಜಪ್ಪ, ಮಕ್ಕಳ ಮೇಲೆ ಅಮ್ಮನಿಗೆ ಪ್ರೀತಿ ಇರುವುದು. ಆದ್ರಿಂದ ಅಮ್ಮ ಯಾವ ಕೆಲಸವೂ ಮಾಡುವುದಕ್ಕೆ ಬಿಡುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನನಗೆ ಬೇಸರ ಬಂದದ್ದು. ಏನು ಮಾಡೋಣ, ಹೀಗೆ ಒಂದಿಷ್ಟು ಹೊರಗಡೆ ತಿರುಗಾಡಿಕೊಂಡು ಬರ್ತೇನೆ ತಾಯಿ ಅಂತ ಹೇಳಿದೆ. ಅಮ್ಮ ಕಕ್ಕ ಬಿಕ್ಕಿಯಾಗಿ ಬಿಟ್ಟಳಲ್ಲ. ಅಯ್ಯೋ ಬೇಡ ಮಗ ಬೇಡ, ಯಾವ ಕಾಲಕ್ಕೂ ಹೊರಗಡೆ ಹೋಗಬೇಡ, ಹೊರಗಡೆ ಹೋಗಬೇಡ. ಅಮ್ಮನು ಚಿಂತಿಸುವುದಕ್ಕೆ ಮಾತ್ರ ಅಲ್ಲ, ಅಳುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಳು. ಯಾಕೆ ಅಂತ ಕೇಳಿದಾಗ ಕೃಷ್ಣ ಹೇಳಿದ, ಕೃಷ್ಣ ಬರ್ತಾನೆ ಅಂತ ಆಡಿದ್ರು. ಮಾತ್ರ ಅಲ್ಲ, ನನ್ನ ಗಂಡನಾದಂತಹ ಚಂದಗೋಪರು ಹೇಳಿ ಕಳಿಸಿದಾರಲ್ಲ, ಷರತ್ತು ಹಾಕಿದ್ದಾರಲ್ಲ, ಅದನ್ನು ನೆನಪಿಸಿಕೊಂಡಳು. ಮಗ ಎಲ್ಲಿಯಾದ್ರೂ ನಾಳೆ ಕಷ್ಟ ಆಗಿತ್ತಲ್ಲ ಮಗ, ಬೇಡ ಎನ್ನುವ ಹಾಗೆ ಆಡಿದಳು. ಈಗ ನಾನು ಅಷ್ಟು ಅಮ್ಮ ಚಿಂತಿಸುವುದಕ್ಕೆ ಏನುಂಟು? ಅಮ್ಮನಿಗೆ ನಾನೇ ಹೇಳಿದೆ, ನನ್ನ ತಮ್ಮ ದೃಢ ತಮಗಿರಲು ಅನ್ಯರ ಚೇಷ್ಟೆಗಳು ನಮಗೇನ ಮಾಡ್ಬೋದು? ಈಗ ಯೋಚನೆ ಮಾಡಿ, ಕೃಷ್ಣ ಕೆಡಿಸುತ್ತಾನೆ ಹೆಣ್ಣು ಮಕ್ಕಳನ್ನು, ಕೃಷ್ಣ ಕೆಡಿಸುತ್ತಾನೆ ಅಂತೇಳಿ ಎಲ್ಲರೂ ಹೇಳ್ತಾರಲ್ಲ. ಹೆಣ್ಣಿನಿಂದ ಗಂಡು ಹಾಳಾಗುವುದ, ಗಂಡಿನಿಂದ ಹೆಣ್ಣು ಹಾಳಾಗುವುದ? ಸ್ವಲ್ಪ ಚಿಂತನೆ ಮಾಡಿ. ನಾನೇ ಹೇಳ್ತೇನೆ. ಎಂತದು ಹೌದಾ? ನಿಮಗೂ ಬಂತಲ್ಲ, ನಾನು ಹೇಳ್ತೇನೆ, ಹೆಣ್ಣಿನಿಂದಲೇ ಗಂಡು ಹಾಳಾಗುವುದು, ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ. ಇಲ್ಲಿ ನಿಂತ್ಕೊಂಡು ಹೇಳ್ತೇನೆ, ಧೈರ್ಯದಲ್ಲಿ ಹೇಳ್ತೇನೆ ನಾನು. ಯಾಕೆ ಗೊತ್ತಾ? ನಮ್ಮ ಸೌಂದರ್ಯ ಕಾಣಬೇಕಾದದ್ದು ಯಾರು? ಕೈ ಹಿಡಿದ ಗಂಡ. ಗಂಡ ಇಷ್ಟಪಡ್ತಾನಂತಾದ್ರೆ ಹೆಂಗಸು ಎಷ್ಟು ಕಷ್ಟಪಟ್ಟಾದ್ರೂ ಶೃಂಗಾರ ಮಾಡಿಕೊಳ್ಬೇಕು. ಏ ದೇವ್ರೇ, ಕೆಲವರು ಮನೆಯಲ್ಲಿ ನೋಡ್ಬೇಕು ಅವರ ಅವಸ್ಥೆ. ಎಲ್ಲರಲ್ಲ, ಕೆಲವು ಮಾತ್ರ. ತಲೆ ಕೂದಲೆಲ್ಲ ಬಿಚ್ಚಿ ಹಾಕಿಕೊಂಡಿರ್ತಾರೆ ಪಿಶಾಚಿಯ ಹಾಗೆ. ಹಣೆಗೊಂದಿಷ್ಟಾಗಲ ಕುಂಕುಮ ಇಟ್ಟುಕೊಂಡಿರ್ತಾರೆ ಮಾರಿಯ ಹಾಗೆ. ಕರಿ ಸೀರೆ ಉಟ್ಕೊಂಡಿರ್ತಾರೆ ಕಾಳಿಯ ಹಾಗೆ. ಅಂಥವರೇ ಕೆಲವರೆಲ್ಲ ಮನೆಯಿಂದ ಹೊರಗಡೆ ಹೋಗುವಾಗ ಅವರು ಮಾಡಿಕೊಳ್ಳಬೇಕು, ಚಂದ ನೋಡಿಕೊಳ್ಬೇಕು. ಪೆಟ್ಟಿಗೆಯಲ್ಲಿ ಒಂದು 25 ಒಳ್ಳೆಯ ಸೀರೆ ಇದ್ರೆ ಅದರಲ್ಲಿ ಒಳ್ಳೆಯ ಸೀರೆ ಯಾವುದು ಅಂತ ಹುಡುಕಿದ್ರು. ಆಯ್ತು, ಉಟ್ಟುಕೊಂಡು ಆಯ್ತು. ಅವರ ಆಭರಣ ಅವರಿಗೆ ಸಾಕಾಗುದಿಲ್ಲ. ಪಕ್ಕದ ಮನೆಯೊಳ ಹತ್ರ ಕಡೆ ಕೇಳಿಕೊಂಡು ಬರುವುದು, ನಿನ್ನ ಸರ ಕೊಡು, ನಾನು ಮತ್ತೆ ಸಂಜೆ ಬಂದ ಮೇಲೆ ಕೊಡ್ತೇನೆ ಆಯ್ತಾ ಅಂತ ಹೇಳಿಕೊಂಡು ಆಭರಣಗಳನ್ನೆಲ್ಲ ಹಾಕಿ ಶೃಂಗಾರ ಮಾಡಿಕೊಂಡು ಹೋದ್ಲು. ದಾರಿಯಲ್ಲಿ ಹೋಗುವಾಗ ಒಬ್ಬ ಒಳ್ಳೆಯ ಹುಡುಗ ದಾರಿಯಲ್ಲಿ ಸಾಗುತ್ತಿದ್ದಾನೆಂತ ಇಟ್ಟುಕೊಳ್ಳೋಣ. ಇವಳಲ್ಲೇ ಓರೆ ಕಣ್ಣಿನಿಂದ ನೋಡಿದ್ಲ ಅವನನ್ನ. ಉದ್ದೇಶ ಮತ್ತೇನು ಅಲ್ಲ, ನಾನಿಷ್ಟು ಕಷ್ಟಪಟ್ಟು ಅಲಂಕಾರ ಮಾಡಿಕೊಂಡಿದ್ದೇನೆ, ಅಲಂಕಾರ ಹೇಗಾಗಿದೆ, ಮೆಚ್ಚುಗೆ ಉಂಟಂತ ಅಷ್ಟಕ್ಕೆ ನೋಡಿಕೊಳ್ಳು. ಅವ ಒಳ್ಳೆಯವ, ಅವನಷ್ಟಿಗೆ ಅವ ಸಾಗಿ ಹೋದ ಅಂತ ಇಟ್ಟುಕೊಳ್ಳೋಣ. ಮುಂದೆ ಹೋದ ಇವಳು ಮತ್ತೆ ಪುನಃ ಹಿಂತಿರುಗಿ ಅವನ ನೋಡಿದ. ಇವಳಿಷ್ಟು ಚೇಷ್ಟೆ ಮಾಡುವಾಗ ಹುಡುಗರು ಮುಂದೆ ಬಂದು ಕೆಡಿಸಿದ್ರೆ ಹುಡುಗರದ್ದು ತಪ್ಪ? ಹುಡುಗರದ್ದು ತಪ್ಪಲ್ಲ ಸ್ವಾಮಿ. ನಮ್ಮ ಸೀರೆಯ ಸೆರಗಿನ ಗಂಟು ಗಟ್ಟಿ ಉಂಟು ಅಂತಾದ್ರೆ ಯಾವ ಹುಡುಗರಿಗೂ ಏನು ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಕೆಡುವುದು ಹೊರತು ಗಂಡು ಮಕ್ಕಳಿಂದ ಅಲ್ಲ. ಆದ್ರಿಂದಲೇ ಕೃಷ್ಣನ ತಪ್ಪಲ್ಲ, ಇಲ್ಲಿದ್ದಂತ ಗೋಪಿಕಾಂಗನೆಯರ ತಪ್ಪು. ಇವರೇನು ಮಾಡಿದರು?
ಬೆಕ್ಕಿನಂದದಿ ಬಂದು ಮನೆ ಮನೆ ಹೊಕ್ಕು ಲೂಟಿಯ ಗೈವ ಸಮಯದಿ ಎಕ್ಕ ಸೊಕ್ಕನು ಮುರಿಯದೆ ಟಕ್ಕಗೆ ಇಕ್ಕಿದರು ಪತವ ಅಕ್ಕ ರಾಧಿಯು ಪುರದೊಳಿರುತಿಹ ಮಿಕ್ಕ ಸುದತಿಯರೆಲ್ಲ ಕೃಷ್ಣನ ಟಕ್ಕು ಟೌಳಿಗೆ ಸಿಕ್ಕಿ ಬಲಿಯಾದಂತೆ ನಾ ಅವಗೆ ದಕ್ಕಬಲ್ಲೆನೆ ತಾಯಿ ಎನ್ನೋಳು ಮಿಕ್ಕಿ ಮೀರುತ್ತ ಬಂದನಾದಡೆ ಎಕ್ಕ ಸೊಕ್ಕನು ಮುರಿದು ತಕ್ಕಗೆ ಕಲಿಸುವೆ ತಕ್ಕ ಪಾಠಗಳ. ಇದು ಅಮ್ಮನಿಗೆ ನಾನು ಹೇಳಿದ್ದು. ನೋಡೋಣ, ಕೃಷ್ಣ ಬಂದ್ರೆ ನಾನು ನೋಡಿಕೊಳ್ತೇನೆ ಎನ್ನುವ ಹಾಗೆ. ನೋಡೋಣ, ಯೋಚನೆ ಮಾಡಿ. ನಿಮಗೆ ಹೊಲಿಲಿಕ್ಕೆ ಗೊತ್ತುಂಟಾ? ಬಟ್ಟೆ ಹೊಲಿಲಿಕ್ಕೆ ಗೊತ್ತುಂಟ ಹೇಳಿ. ಇಲ್ಲ. ಯಾಕೆ ಗೊತ್ತಾ? ಸೂಜಿ ತಿರುಗುತ್ತಾ ಇದ್ರೆ ದಾರ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದಾ? ನಮ್ಮ ದೃಢ ನಮಗುಂಟು ಅಂತಾದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಬುದ್ಧಿ ತಿರುಗಿದ್ರೆ ಮಾತ್ರ ಹಾಳಾಗುದು ನಾವು. ಆದ್ರಿಂದಲೇ ಹೇಳಿದ್ರೆ ನಮ್ಮ ಸೀರೆಯ ಸೆರಗಿನ ಗಂಟು ಗಟ್ಟಿ ಉಂಟು ಅಂತ ಆದ್ರೆ ಯಾರು ಬದಲು ನೋಡಿಕೊಳ್ತೀನಿ. ಕೃಷ್ಣ ಏನು, ಅವ ಹುಟ್ಟಿದ ಯಾವಾಗ, ನಾನು ಹುಟ್ಟಿದ ಯಾವಾಗ? ನನಗಿಂತ ಸಣ್ಣವ, ಮೊನ್ನೆ ಹುಟ್ಟಿಕೊಂಡವ. ನೋಡಿಕೊಳ್ಬೇಕು ಅಂತ ಹೊರಟಿದ್ದೇನೆ. ಮಾತು ಒಬ್ಬಳೇ ಹೌದಲ್ಲ, 100 ಜನ ಹೆಣ್ಣು ಮಕ್ಕಳಿಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಕರೆಸ್ಬೇಕಲ್ಲಿಗೆ? ಬೇಡ ಬೇಡ ಬೇಡ, ಇಲ್ಲಿ ಬೇಡ, ಆ ಕಡೆ ಇದ್ದಾರೆ. 100 ಜನ ಹೆಣ್ಣು ಮಕ್ಕಳನ್ನು ಸೇರಿಕೊಂಡು ದಂಡಿಗೆ ನೇರಿ ಸಾಗುತ್ತೇನಂತೆ ಸಾಗುತ್ತೇನಂತೆ. ತದಿಂ ತಾಂ ತದೈತಾಂ ತದಿಂ ತಾಂ ತದೈತಾಂ ದಾಗ ಎಲ್ಲಿಗನೋ ಹರಿ ಎಂಬ ಭಯದೊಳು, ಎಲ್ಲಿಗನೋ ಹರಿ, ಎಲ್ಲಿಗನೋ ಹರಿ ಎಂಬ ಭಯದೊಳು ಭಯದೊಳು. ಎಲ್ಲಿಗನೋ ಹರಿ ಎಂಬ ಭಯದೊಳು ಅಲ್ಲಿಗಲ್ಲಿಗೆ ಸೋಹನ್ ನೋಡುತ್ತ ಭಯದೊಳು. ಚೆಲ್ವೆಯರು ನಡೆದರುವ ಸೊಬಗನು ಕಂಡ ಅಚ್ಚುತನು ವಹವಾರೆ ನೋಡಿರೋ ಈ ಕಡೆಯ ದಿನದ ವಹವಾರೆ ನೋಡಿರೋ ವಹವಾರೆ 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 ನೋಡಿರೋ ಈ ಕಡೆಯ, ನೋಡಿರೋ ಈ ಕಡೆಯ. ವಹವಾರೆ ನೋಡಿರೋ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ, ನೋಡಿರೋ ಈ ಕಡೆಯ. ಬಹನಾರಿಯರಾರೋ ಬಹನಾರಿಯರಾರೋ ನೀವು ಹೇಳಿರಯ್ಯ. ಬಹನಾರಿಯರಾರೋ ಬಹನಾರಿಯರಾರೋ ನೀವು ಹೇಳಿರಯ್ಯ. ಉಡುಗಳ ಮಧ್ಯದಿ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ. ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ, ಸ್ತ್ರೀಯರ ನಡುವೆ ದಂಡಿಗೆ ಏರಿ, ಸ್ತ್ರೀಯರ ನಡುವೆ ದಂಡಿಗೆ ಏರಿ, ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ ಶಶಿಯಂತೆ, ಮಿಂಚಿನಂತೆ ಶಶಿಯಂತೆ. ಉಡುಗಳ ಮಧ್ಯದಿ ಶಶಿಯಂತೆ, ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ, ನಡುವೆ ದಂಡಿಗೆ ಏರಿ, ಸ್ತ್ರೀಯರ ನಡುವೆ ದಂಡಿಗೆ ಏರಿ
ದಂಡಿಗೆ ಏರಿ ಮಿಂಚಿನಂತೆ 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 ವಹವಾರೆ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ ವಹವಾರೆ ನೋಡಿರೋ ಈ ಕಡೆಯ ಮೃಡನ ವೈರಿಯ ಪಂಚಶರದಂತೆ ಈಗ ಮೃಡನ ವೈರಿಯ ಪಂಚಶರದಂತೆ ಪಂಚಶರದಂತೆ ಬಲು ಬೆಡಗೆ ನೋಡ್ಬಗ ಬಲು ಬೆಡಗೆ ನೋಡ್ಬಗ ಬೆಡಗಿ ನೋಡ್ಬಗಳಿವ ಆವ ಕಾಂತೆ ಬಲು ಬೆಡಗು ನೋಡ್ಬಗ ಇವಳ್ ಯಾವ ಕಾಂತೆ ಇವಳ್ ಆವ ಕಾಂತೆ ವಹವಾರೆ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ ವಹವಾರ ನೋಡಿರೋ ಈ ಕಡೆಯ ಬಗನಾರಿಯರಾರು ನೀವು ಬೇಳಿರಯ್ಯ ವಹವಾರೇ ನಾವು ಆಗ ಹೇಳಿಲ್ವಾ ಏನು ಸೌಂದರ್ಯದ ಬಗ್ಗೆ ಎಲ್ಲ ವರ್ಣನೆ ಮಾಡಿದ್ದೇವಲ್ಲ ವಹವಾರೆ ವಾರೆ 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 ಓವು ವಾರೆ 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 ಇಲ್ಲ ನೇರವೇ ಉಂಟು. ನೀವು ಹೇಳಿದ್ದೆಲ್ಲ ವಾರೆ ವಹವಾರೆ ವಾರೆ ಆಶ್ಚರ್ಯವಾದದ್ದು ಏನು ಚಂದವು ಇಷ್ಟು ಚಂದದವರು ಈ ಭೂಲೋಕದಲ್ಲಿ ಇರ್ತಾರೆಯೇ ಒಮ್ಮೆ ಕಣ್ಣು ಮನಸ್ಸನ್ನ ಸೆಳೆಯುತ್ತಾ ಇದ್ದಾಳೆ ನಿಜವಾಗಿ ಬರುತ್ತಾ ಇದ್ದ ಹಾಗೆ ಸೆಳೆಯ ಮಿಂಚೊಂದು ನನ್ನ ಕಣ್ಣಂಚಿನಲ್ಲಿ ಸಂಚರಿಸಿದ ಹಾಗಾಯಿತು ಯಾವ ಮಿಂಚಿದು ಯಾವ ಮಿಂಚು ಮೋಡದ ಮರೆಯ ಮಿಂಚಲ್ಲ ಇದು ಇಸ್ತ್ರಿ ಮಿಂಚು ಸ್ತ್ರೀ ಮಿಂಚು ಅದೇ ಸ್ತ್ರೀ ಮಿಂಚು ಮಿಂಚಿನ ಬಳ್ಳಿಯು ಕಾಂಚನದ ಬೊಂಬೆಯು ಸಂಚಿತ್ ಪುಣ್ಯದ ಫಲವು ಎನ್ನುವ ಹಾಗೆ ನನ್ನ ಕಣ್ಣಿಗೆ ಕಾಣ ಸಿಕ್ಕಿದ್ಲಲ್ಲ ಈ ರೂಪಸಿ ಈ ಬೆಳಗಿ ಯಾರು ಯಾರು ಯಾರಿರ್ಬಹುದು ಹಾ ನೋಡು ನೋಡು ಉಡುಗಳ ಮಧ್ಯದಲ್ಲಿ ಶೋಭಿಸುವ ಓಡು ಓಡು ದೊಡ್ಡ ನೀನು ದೊಡ್ಡೋಡು ಇದೆಲ್ಲ ಗಗನದಲ್ಲಿ ಶೋಭಿಸುವಂತಹ ಉಡುಗಳು ಎಂತ ಉಡು ಅಂದ್ರೆ ಉಡು ಅಂದ್ರೆ ನಕ್ಷತ್ರ ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವವ ನಕ್ಷತ್ರಗಳ ಒಡೆಯ ಯಾರು ಶಶಿ ಶಶಿ ಚಂದ್ರ ಚಂದ್ರ ನಿಜವಾಗಿಯೂ ಶಶಿಕಾಂತ ಹೌದಿದು ನಾನು ಹೇಳಿದ್ರು ನಿನಗೆ ಮೊದಲೇ ಗೊತ್ತಿತ್ತ ಶಶಿಕಾಂತ ಅಂತ? ನಿಜವಾಗಿಯೂ ಶಶಿಯ ಕಾಂತಿಯನ್ನ ಇವಳ ಮುಖದಲ್ಲಿ ನಾನು ಕಾಣಿಸ್ತಾ ಇದ್ದೇನೆ ಸರಿ ಕೃಷ್ಣ ಕಾಣ್ತಾ ಇದ್ದೇನೆ ಆಗುದಿಲ್ವಾ? ಎಂತ ಇದ್ದು ನಿಜವಾಗ್ಲೂ ನನ್ನ ಹತ್ರ ಆಗುದಿಲ್ಲ ನೀರು ಬೇಕಾ ಎಂತದಕ್ಕೆ ಇಲ್ಲಿ ನೋಡು. ಬಿಸಿ ಬಿಸಿ ಈ ಬಿಸಿ ಏರಿದ್ದಕ್ಕೆ ಒಮ್ಮೆ ಕಾಣುವ ಸರೋವರದಲ್ಲಿ ನಾನು ಮುಳುಗಿದ್ರಿ ಅಲ್ಲಿರುವ ನೀರು ಸಂಪೂರ್ಣ ಬಿಸಿಯಾಗಿ ಹೋದಿತ್ತು ಅಷ್ಟು ಮೈ ಕಾವೇರಿದೆ ಈ ಕಾವೇರುವುದಕ್ಕೆ ಕಾರಣ ಏನು ಏನು ಇವಳ ರೂಪ ಅವ ಇಲ್ವೇನೋ ಯಾರು ಅನಂಗ ಹನುಮತ ಹನುಮತ ಮಾರ ಮಾರ ತನ್ನ ಕೈಯಲ್ಲಿರುವ ಪಂಚ ಸಹಾಯಕಗಳನ್ನ ನನ್ನ ಮೇಲೆ ಪ್ರಯೋಗಿಸುತ್ತಾ ಇದ್ದಾನೆ ಮಾರನ ಸತಿಯಾದಂತಹ ಆರತಿಯನ್ನೇ ಮೀರಿಸುವಂತಹ ಇವಳದ್ದು ಸ್ವಬದು ಯಾರಾಗಿರಬಹುದು ಎಲ್ಲಿಂದ ಬಂದವಳು ನನಗೆ ಆತುರ ಹೆಚ್ಚಾಗುತ್ತಾ ಉಂಟು ಒಮ್ಮೆ ಮಾತಾಡಿಸಬೇಕೆನ್ನುವಂತಹ ಆಸೆ ಆಗುತ್ತಾ ಉಂಟು ಯಾರೇ ಇವಳು ದಿನವಾಗಿ ತೋರಿತೆ ನಮ್ಮ
ನಮ್ಮ ಮಾತು ದಿಟವಾಗಿ ತೋರಿದೆ ನಮ್ಮ ಮಾತು ಈಗ ಸಟೆಯಾಗಲಿಲ್ಲವಲ್ಲ ಬೇಳ್ದಿನಿತು ಈಗ ಸಟೆಯಾಗಲಿಲ್ಲವಲ್ಲ ಬೇಳ್ದಿನಿತು ನಿನ್ನ ಕುಟಿಲ ವಿದ್ಯೆಗೆ ಈಕೆ ಮನಸೋತು ನಿನ್ನ ಕುಟಿಲ ವಿದ್ಯೆಗೆ ಈಕೆ ಮನಸೋತು ಕಾರ್ಯ ಗೊಡಿಸದು ನಿನಗೆ ಬರಿ ಭ್ರಾಂತು ದಿಟವಾಗಿ ತೋರಿದೆ ನಮ್ಮ ಮಾತು ಈಗ ಸಟೆಯಾಗಲಿಲ್ಲವಲ್ಲ ಬೇದಿರುವುದು ದಿಟವಾಗಿ ನಾವು ಆವಾಗ ನಿಮ್ಗೆ ಹೇಳಿಲ್ವಾ ಚಂದ್ರಾವಳಿ ಎನ್ನುವ ಹಾಗೆ ಅವಳು ಸಿಗ್ಲಿಲ್ಲ ತೊಂದ್ರೆ ಇಲ್ಲ ರಾಧೆಗಿಂತಲೂ ಬಹಳ ಚಂದ ಅಂತ ನೀವು ಹೇಳಿಲ್ವಾ ಇವಳು ಅಷ್ಟೇ ರಾಧೆಗಿಂತಲೂ ಬಹಳ ಚಂದ ಇದ್ದಾಳೆ ಅಯ್ಯೋ ಅವಳೇ ಇವಳೇ ಅವಳು ಅಂದ್ರೆ ನಾವು ಹೇಳಿದ ಚಂದ್ರಾವಳಿ ಇವಳೇ ಚಂದ್ರಾವಳಿ ಇವಳು ಹೌದು ಕೃಷ್ಣಯ್ಯ, ನನ್ನ ಅತ್ತೆ ಮಗಳು ಹೌದು. ರಾಧೆ ಕೊನೆ ತಂಗಿ ನನ್ನವಳೆ ಹೌದೌದು. ನನ್ನವಳೆ ಅಂತ ಹೇಳಿದ್ಮೇಲೆ ಅವಳನ್ನು ತಡಿ, ಹಾಗಂತ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ. ಯಾವ ಕಾರಣಕ್ಕೂ ನಿನ್ನ ನುಡಿಗಳಿಗೆ ಮರುಳಾಗುವಳು ಇವಳಲ್ಲ. ಅವಳಲ್ಲಿ ವ್ಯವಹರಿಸುವಾಗ ಜಾಗ್ರತೆ ಮಾಡು. ಬೆನ್ನಿಗೆ 4 ಬಿದ್ದರೂ ಬಿದ್ದಿತ್ತು. ಅಂದ್ರೆ ನಿನ್ನ ಮಾತಿಗೆಲ್ಲ ಮರುಳಾಗುವ ಹೆಣ್ಣಲ್ಲ ಅವಳು. ಅವಳು ಮರಳು ಆಗ್ತಾಳ ಇಲ್ವ ಹಾ. ಅವಳಿಗೆ ಸೊಕ್ಕಿರಬಹುದು ಹಾ. ನಿಮ್ಮ ಸ್ವಭಾವ ಗೊತ್ತಾಯ್ತು ನನಗೆ ಯಾಕೆ ಕೃಷ್ಣ? ನಂದಿಗಳೇ ತರಳರೆಂದುದ ಕೇಳ್ದು ನಗದರ ಮರಳಿ ಬೇಳಿದ ಲಂಡಿಗಳು ನೀವು ಬರಿದೆ ಬೆದರದಿರೀಗ ಪರುಗಿದಿರೆಂದ ಸಾಹಸವ ತರುಣಿ ದಂಡಿಗೆ ಪಿಡಿದು ಪದದೊಳಗಿರಿಸಿ ನಾನಾ ಪರಿಗಳವಳನು ಮರುಳುಗೊಳಿಸಿದ ಮೇಲೆ ಕೃಷ್ಣನೇ ನಾ ನಿಮಗೆ ಸಖನೇ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರುವ ಮಾತಾಡಿದ್ರಿ ನೀವು ಅವಳು ನಿಮಗೆ ಸಿಕ್ಕುವುದಿಲ್ಲ. ಚಂದ ಇದ್ದಾಳೆ ಮಾತಾಡಿಸ್ತೇನೆ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ನಿನ್ನ ಬಲೆಗೆ ಸಿಕ್ಕುವಳಲ್ಲ ಚಂದ್ರಾವಳಿ ಅವಳು ಅಷ್ಟು ಸುಲಭ ಅಲ್ಲದೆ ಇರಲಿ ನಾನಷ್ಟು ಸುಲಭ ನಾನು ಮನಸ್ಸು ಮಾಡಿದ್ರೆ ಏನಾಗ್ತದೆ ಎನ್ನುವ ವಿಷಯ ನಿಮ್ಗೆ ಗೊತ್ತಿಲ್ವಾ? ಅದು ಗೊತ್ತುಂಟು. ಇಷ್ಟು ವರ್ಷ ನನ್ನ ಒಡನಾಟದಲ್ಲಿದ್ದದ್ದಕ್ಕೆ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ರಿ ನೀವು ಸತ್ಯ? ಹಾಗಂತ ಎಲ್ಲ ಹೆಣ್ಣಿನಂತೆ ಇವಳಲ್ಲ. ಏ ನಾನು ಎಲ್ಲ ಗಂಡಿನಂತಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಹಾಗೌದು. ನನ್ನ ಸಾಹಸದ ನುಡಿಯನ್ನ ಕೇಳು. ಏನು? ಇವಳನ್ನ ಮರಳುಗೊಳಿಸ್ಲಿಕ್ಕೆ ಆಗುವುದಿಲ್ವಾ? ಆಗುದಿಲ್ಲ. ಈಗಲೇ ಪ್ರತಿಜ್ಞೆ ಮಾಡ್ತೀನಿ. ಯಾವ ರೀತಿ? ಎಲ್ಲೆಲ್ಲಿ ನನ್ನ ಸ್ನೇಹಿತರೆಲ್ಲ ಇದ್ದಾಳು ಹಾ. ನನಗಾಗಿ ಹೋದವರು ಹಾ. ಅವರನ್ನೆಲ್ಲ ಬರ್ಲಿಕ್ಕೆ ಹೇಳು. ಹಾ. ಎಲ್ಲರ ಸಮ್ಮುಖದಲ್ಲಿ ನಾ ಮಾಡುವ ಪ್ರತಿಜ್ಞೆ ಏನು ಅಂತ ಕೇಳು. ಎಲ್ಲ ಬನ್ನಿ, ಎಲ್ಲ ಕೇಳಿ ಕೃಷ್ಣಯ್ಯನ ಪ್ರತಿಜ್ಞೆ ಉಂಟು. ನಮ್ಮವರೆಲ್ಲ ಬನ್ನಿ. ಎಲ್ಲ ಬಂದಿದ್ರು. ಒಂದು ನೀ ಸರಿ ಕೇಳು. ತರುಣಿ ದಂಡಿಗೆ ನೇರಿ ಬರುವ ಆ ಕಾಲಕ್ಕೆ ಹಾ. ಅವಳನ್ನ ನಾನಾ ಪರಿಯಲ್ಲಿ ಮರುಳುಗೊಳಿಸಿ ಮಾತಾಡಿಸದೆ ನಾ ಹೋದೆ ಅಂತಾದ್ರೆ ನಾನು ಕೃಷ್ಣನಲ್ಲ, ಇನ್ನು ಮುಂದೆ ನಿಮಗೆ ನಾನು ಸಖನಲ್ಲ. ನಿನ್ನ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ದಂಡಿಗೆಯಿಂದ ಕೆಳಗಿಳಿದು ಹಾ. ನನ್ನ ಮಾತಿಗೆ ಮರುಳಾಗಿ ಕೆಳಗಿಳಿದು ಹಾ. ಅವಳನ್ನ ನಾನು ನಾನಾ ಪರಿಯಲ್ಲಿ ಮಾತಾಡಿಸದೆ ಹೋದೆ ಅಂತಾದ್ರೆ ಹಾ. ನಾ ಕೃಷ್ಣ ಅಲ್ಲ ಅಂತ ಹೇಳಿದ್ದೇನೆ. ಹಾ, ಹಾ. ಜೊತೆಯಲ್ಲಿ ನಿಮಗೆ ನಾನು ಮಿತ್ರನಲ್ಲ ಅಂತ ಹೇಳಿದ್ದೇನೆ. ಹೌದಾ? ನನಗಷ್ಟು ವಿಶ್ವಾಸ ಉಂಟು ಮಾತಾಡಿಸ್ತೇನೆ ಅಂತ. ಹಾಗಂತ ಒಂದು ವೇಳೆ ನೀನು ಅವಳನ್ನು ಮಾತಾಡಿಸಿದ್ದೆ ಹೌದು ಅಂತಾದ್ರೆ ನಮಗೂ ವಿಶ್ವಾಸ ಉಂಟು ಅವಳ ಮೇಲೆ. ಏನು? ಅವಳು ಯಾವ ಕಾರಣಕ್ಕೂ ನಿನ್ನ ಬಲೆಗೆ ಸಿಕ್ಕುವವಳಲ್ಲ, ನಿನ್ನ ಹತ್ರ ಮಾತಾಡುವವಳಲ್ಲ. ನನ್ನದು ಪ್ರತಿಜ್ಞೆ ಉಂಟು. ನೀನು ನಾನು ಪ್ರತಿಜ್ಞೆ ಮಾಡ್ತೇನೆ. ಅಲ್ಲ, ನಾನು ಮಾಡಿದ್ರೆ ಉಳಿಸಿಕೊಳ್ತೇನೆ ಎನ್ನುವ ವಿಶ್ವಾಸದಲ್ಲಿ ಮಾಡುವುದು. ನಾನು ಉಳಿಸಿಕೊಳ್ತೇನೆ. ಒಂದು ವೇಳೆ ನಾವು ಹೇಳಿದ ಹಾಗೆ ಆಗಲಿಲ್ಲ ಅಂತಾದ್ರೆ ನಾ ಮೊಣಕಾಲಿನಲ್ಲಿ ಕಾಶಿ ಯಾತ್ರೆ ಮಾಡ್ತೇನೆ. ಅಷ್ಟು ದೂರ ಮೊಣಕಾಲಿನಲ್ಲೇ ಹೋಗು. ಮೊಣಕಾಲಿನಲ್ಲಿ ಎಲ್ಲಿಲ್ಲ ಈಗ. ನೀವು ಅಷ್ಟು ದೂರ ಹೋಗುವ ಕಥೆ ಇರ್ಲಿ, ಹೇ. ಸರಿಯಾಗಿ ಮೊಣಕಾಲಿನಲ್ಲಿ ಮನೆಯವರಿಗಾದ್ರೂ ಹೋಗ್ಲಿಕ್ಕೆ ಆಗ್ತದೆ ನೋಡುವ ನೋಡು ಹೋಗ್ತೇನೆ.